welcome back to Shreki YouTube channel. I hope you guys are doing amazing. So ನಾವಿವತ್ತು ಹೋಗ್ತಾ ಇರೋದು ತಿರುಪತಿಗೆ. ಇವತ್ತು ಬಂದು August 30th. ಸೊ ಇವತ್ತು ನಾವು ತಿರುಪತಿ ಟಿಕೆಟ್ ಬುಕ್ ಮಾಡಿದ್ವಿ. ಒಂದು ಖುಷಿ ವಿಷಯ ಏನಂದ್ರೆ ನಾವು ಇವತ್ತು ತಿರುಪತಿಗೆ ಹೋಗ್ತಾ ಇದ್ದೀವಿ. ಇನ್ನೊಂದು ಬ್ಯಾಡ್ ನ್ಯೂಸ್ ಏನಂತಂದ್ರೆ ನಮ್ಮ ಚಾಕ್ಲೇಟ್ ಅಂತ ನಮ್ಮ ಮನೇಲಿ ಒಂದು ಪೆಟ್ ಇತ್ತು, ಅದು ತೀರ್ಕೊಂಡು ಐ ಥಿಂಕ್ 2022 ಅಲ್ಲಿ ತೀರ್ಕೊಂಡಿತ್ತು. ಸೊ ಇವತ್ತಿಗೆ 3 ವರ್ಷ ಆಯಿತು ಅವ್ನು ತೀರ್ಕೊಂಡು. ಅದು ಯಾವಾಗಲೂ ಬೇಜಾರಿದೆ, ಬಟ್ ಕೆಲವೊಂದೊಂದು ಕ್ವಾಲಿಟೀಸ್ ನಮ್ಮ ಹ್ಯಾಪಿಲಿ ಏನಿದೆ, ನಮ್ಮ ಚಾಕಿ ಅಂತ ಕರಿತಾ ಇದ್ವಿ ಅವನ್ನ. ಸೊ ಹಿಸ್ ನೇಮ್ ಇಸ್ ಚಾಕ್ಲೇಟ್ ಕಬ್ಬತ್ತಿ ನಾಗರಾಜ್, ನಮ್ಮ ಹೆಸರು ಇಟ್ಟಿದ್ದು. ಬಟ್ ವಿ ಮಿಸ್ ಹಿಮ್ ಸೋ ಮಚ್, ಎಸ್ಪೆಷಲಿ ನಮ್ಮ ಮಮ್ಮಿ ಅವನ್ನ ತುಂಬ ಮಿಸ್ ಮಾಡ್ಕೊಳ್ತಾರೆ. ಸೊ ಇವತ್ತೇ ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ. ಲಕ್ಲಿ ನಮ್ಗೆ ಇವತ್ತೇ ಸಿಕ್ಕಿದೆ ಟಿಕೆಟ್. ಐ ಆಮ್ ಸೋ ಹ್ಯಾಪಿ. ಸೊ ಇವಾಗ ಜಸ್ಟ್ ಹೊರಟಿದ್ದೀವಿ. ಇವಾಗ ಟೈಮ್ ಬಂದು 3:55. ಸೊ 3 o'clock ಬಿಡೋಣ ಅಂತ ಅನ್ಕೊಂಡ್ವಿ, ಬಟ್ ಪೂಜೆ ಎಲ್ಲ ಮಾಡಿ ಆಗೋಯ್ತು ಟೈಮ್ ಇಷ್ಟಂತ. ಸೊ ಹೋಗ್ತಿದ್ದೆ ಅಫ್ಕೋರ್ಸ್ ನಾನು ಮತ್ತೆ ನನ್ನ ಹಸ್ಬೆಂಡ್. ಇದು ಯಾವುದೋ ಒಂದು ಟ್ರೈಪಾಡ್ ಅಲ್ಲಿ ಲೈಟ್ ಇದೆ, ಸೊ ಅದನ್ನ ಯೂಸ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ. ಬಿಕಾಸ್ ಬೆಳಗ್ಗೆಯಲ್ಲಿ ಅಷ್ಟು ಬೆಳಕಿರಲ್ಲ ಅದಕ್ಕೆ. ಸೊ ಐ ಥಿಂಕ್ ಅಲ್ಲಿ ಹೋಗ್ತಾ ನಾವು ವಿಲ್ ಕೀಪ್ ಯು ಗೈಸ್ ಪೋಸ್ಟೆಡ್ ಏನು ಎತ್ತ ಅಂತ. ಸೊ ಟಿಲ್ ದೆನ್ ಕೀಪ್ ವಾಚಿಂಗ್. ಹಲೋ, ಗುಡ್ ಮಾರ್ನಿಂಗ್. ಸೊ ನಾವಿವಾಗ ಕನಿಪಾಕಂ ಅಂತ ಒಂದು ದೇವಸ್ಥಾನ ಇದೆಲ್ಲ, ಗಣಪತಿ ದೇವಸ್ಥಾನ, ಅದಕ್ಕೆ ಫಸ್ಟ್ ಹೋಗ್ತಾ ಇದ್ದೀವಿ. ನಾನು ಆಲ್ರೆಡಿ ಒಂದು 4 ಅವರ್ ರೌಂಡ್ 4 ಅವರ್ಸ್ ನಿದ್ದೆ ಆಗಿದೆ ನಂದು ಆಲ್ರೆಡಿ, ವಿಚ್ ಇಸ್ ಗುಡ್. ಸೊ ಅಲ್ಲಿ ಹೋಗಿ ಫಸ್ಟ್ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಆ್ಯಂಡ್ ದೆನ್ ತಿರುಪತಿಗೆ ಹೋಗೋದು. ಆ್ಯಕ್ಚುಲಿ ನಾವು ನಡ್ಕೊಂಡು ಹೋಗೋ ಪ್ಲ್ಯಾನ್ ಇದೆ, ನೋಡಬೇಕು ಹೇಗೆ ಏನಂತ. ಸೊ ಲೆಟ್ಸ್ ಗೋ ದೇರ್ ಫಸ್ಟ್. ಆ್ಯಂಡ್ ನಾವೆಲ್ಲೂ ಏನು ಬ್ರೇಕ್ಫಾಸ್ಟ್ಗೂ ಕೂಡ ನಿಲ್ಲಿಸಿಲ್ಲ. ಸೊ ಅಲ್ಲಿ ಹೋಗ್ತಾನೆ ಐ ಥಿಂಕ್ ಹೋಗಿ ದರ್ಶನ ಮಾಡಾದ್ಮೇಲೆ ಐ ಥಿಂಕ್ ನೋಡ್ಬೇಕಂತ ಅನ್ಸುತ್ತೆ. ಸೊ ಹಲೋ, ಹಾಯ್. ಸೊ ನಾವಿವಾಗ ಕಾಣಿಪಾಕಂ ದರ್ಶನ ಮಾಡಿಕೊಂಡು ಇವಾಗ ನಾವು ಹೋಗ್ತಿರೋದು ತಿರುಪತಿಗೆ. ಆ್ಯಂಡ್ ನಮ್ಮ ಜೊತೆ ನೋಡಿ ಯಾರಿದ್ದಾರೆ ಇಲ್ಲಿ ಅಂತ. ನಾನು ಇದನ್ನ ಹ್ಯಾಪಿಗೆ ತೊಗೊಂಡಿದ್ದೀನಿ. ಅವ್ನಿಗೆ ಈ ಥರ ಆಟ ಆಡೋದಕ್ಕೆ ಇಷ್ಟ, ಈ ಥರ ಟಾಯ್ಸ್ಗಳೆಲ್ಲ. ಸೊ ತೊಗೊಂಡಿದ್ದೀನಿ. ಕಚ್ಚಿ ಆಟ ಆಡಿ ಏನ್ ಹೆಸರು ಇಡೋಣ ಇದಕ್ಕೆ? ಪಪ್ಪ ಅಂತಾನೆ ಇಡೋಣ. ಬಿಕಾಸ್ ನಮ್ಮ ಹ್ಯಾಪಿಗೆ ನಾವು ಏನೇನು ಟಾಯ್ಸ್ ಕೊಡ್ತೀವಿ ಅದಕ್ಕೆಲ್ಲ ಒಂದೊಂದು ಹೆಸರು ಇಟ್ಟಿದ್ದೀವಿ. ಖುಷಿ ಅಂತ ಒಂದು, ಇನ್ನೊಂದು ಗೊಂಬೆ ಅಂತ ಒಂದು, ಆ 2. ಸೊ ಇನ್ ಮಿಕ್ಕಿದೆಲ್ಲ ಟಾಯ್ಸ್ ಅಲ್ಲಿ ಬಾಲ್ಗೆ ಬಾಲ್ ಅಂತಾನೆ ಇಟ್ಟಿದ್ದೀವಿ. ಆ್ಯಂಡ್ ಕ್ಯಾರೆಟ್ಗೆ ಕ್ಯಾರಿ ಅಂತ ಕರಿತೀವಿ, ಕರಿ ಅಂತ ಕರಿತೀವಿ. ಆ್ಯಂಡ್ ಅವ್ನು ಅರ್ಥ ಮಾಡ್ಕೋತಾನೆ. ಸೊ ಅದಕ್ಕೆ ಇದಕ್ಕೆ ಏನ್ ಇಡೋಣ ನೀವು ಕಮೆಂಟ್ ಮಾಡಿ ಏನ್ ಇಡ್ಬೋದು ಅಂತ. ಬಟ್ ನಾವಿವಾಗ ಏನ್ ಇಡೋಣ ಬೇಬಿ? ಕಾಣಿ ಅಂತಾನೆ ಇಡೋಣ. ಕಾಣಿ ಪಾಕಂ ಅಂತ. ಪಪ್ಪ, ಗಣಪ. ಅವ್ನ್ ಕೇಳಿ ಹ್ಯಾಪಿ ಗಣಪ ಇಲ್ಲಿ ಅಂದ್ರೆ ಓಡೋಗ್ತಾನೆ. ಸೊ ಐ ಥಿಂಕ್ ದಿಸ್ ಇಸ್ ಗೋಯಿಂಗ್ ಟು ಬಿ ವೆರಿ ಇಂಟ್ರೆಸ್ಟಿಂಗ್ ಫಾರ್ ಹಿಮ್. ಬಿಕಾಸ್ ಹಿಂಗೆ ಸೊಂಡ್ಲೆಲ್ಲ ಇದೆ ಅಲ್ಲ, ಸೊ ಅವ್ನಿಗೆ ಇಷ್ಟ ಆಗುತ್ತೆ. ಬಿಕಾಸ್ ನಮ್ಮ ಮನೇಲಿ ಒಂದಿದೆ, ಅದು ನನಗೆ ಅವ್ಯೂ ಕೊಟ್ಟಿದ್ದು. ನಾನು ನಮ್ಮ ಅಕ್ಕನ ಹತ್ರ ಫೋರ್ಸ್ಫುಲ್ ಆಗಿ ಇಸ್ಕೊಂಡ್ಬಂದಿದ್ದೆ. ಅದು ನನ್ನ ಬೆಡ್ ಹತ್ರ ಇಟ್ಕೋತೀನಿ, ಅದು ನಾನು ಕೊಡಲ್ಲ ಅವ್ನಿಗೆ. ಸೊ ಅದಕ್ಕೆ ಅಂತ ಅವ್ನು ಅದೇ ಥರದೇ ಸಿಮಿಲರ್ ಅದೇ ಥರನೇ ಇರೋದನ್ನ ನಾನು ತೊಗೊಂಡಿದ್ದೀನಿ ಇವಾಗ. ಸೊ ನೋಡೋಣ. ಸೊ ಇವಾಗ ತಿರುಪತಿಗೆ ಹೋಗ್ಬೇಕು. ಫಸ್ಟ್ ನಾವು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಬೇಕು. ಅದಕ್ಕಿಂತ ಮುಂಚೆ ತಿನ್ನಬೇಕು, ಬ್ರೇಕ್ಫಾಸ್ಟ್ ತಿಂದು. ಆ್ಯಂಡ್ ದೆನ್ ವಿ ಹ್ಯಾವ್ ಟು ಗೋ ಟು ಟೆಂಪಲ್. ಸೊ ಲೆಟ್ಸ್ ಗೋ ಗೈಸ್. ಚೆನ್ನಾಗಾಯ್ತು ದರ್ಶನ. ಫಸ್ಟ್ ಟೈಮ್ ನಾನು ಬಂದಿದ್ದೆ ದೇವಸ್ಥಾನಕ್ಕೆ. ಆ್ಯಂಡ್ ನನ್ನ ಹಸ್ಬೆಂಡ್ ಚಿಕ್ಕ ವಯಸ್ಸಲ್ಲಿ ಅವ್ರು ಬಂದಿದ್ರಂತೆ. ಯಾಕೆಂದ್ರೆ ಅವ್ರು ಚೆನ್ನಾಗಿ ಓದ್ತಿರ್ಲಿಲ್ವಂತೆ. ಇಲ್ಲಿಗೆ ಬಂದಾದ್ಮೇಲೆ ಫುಲ್ ಪಾಸ್ ಆಗ್ಬಿಟ್ರಂತೆ, ರ್ಯಾಂಕ್ ಸ್ಟೂಡೆಂಟ್ ಆಗ್ಬಿಟ್ರಂತೆ. ಫಸ್ಟ್ ರ್ಯಾಂಕ್ ರಾಜು ತರ. ಮತ್ತೆ ಅಟ್ಲೀಸ್ಟ್ ಪಾಸ್ ಆಗ್ತಾ ಇದ್ದೆ, ಪಾಸ್ ಎಲ್ಲ ಆಗ್ತಿದ್ರಂತೆ ಇಲ್ಲಿಗೆ ಬಂದ್ಮೇಲೆ. ಸೊ ಇನ್ ಕೇಸ್ ಯಾರಾದ್ರೂ ಫೇಲ್ ಆಗ್ತಿದ್ರೆ ಲೈಫ್ ಅಲ್ಲಿ ಅಥವಾ ಎಕ್ಸಾಮ್ಸ್ ಅಲ್ಲಿ ಏನಾದ್ರು ಇದ್ರೆ, ಡೂ ವಿಸಿಟ್ ದಿಸ್ ಟೆಂಪಲ್. ಆ್ಯಂಡ್ ಐ ಥಿಂಕ್ ನಾನು ಫಸ್ಟ್ ಟೈಮ್ ಬಂದಿದ್ದು. ಆ್ಯಂಡ್ ಎಂಟ್ರಿ ಕೊಡ್ಬೇಕಾದ್ರೇನೆ ಅಲ್ಲಿರೋ ನಾವು ಆಕ್ಚುಲಿ VIP ಅಂತಾನೆ ಕ್ಯೂ ಅಲ್ಲಿ ನಿಂತ್ಕೊಂಡ್ಬೇಕಲ್ವಾ, ಅಲ್ಲಿ ನಮಗೆ ಬಿಡ್ಲೇ ಇಲ್ಲ. ಎಲ್ಲಕ್ಕಿಲ್ಲ ನೀವು ಬನ್ನಿ ಆರಾಮಾಗಿ ನಾನು ನಿಮಗೆ ಕಳ್ಸಿಕೊಡ್ತೀನಿ ಅಂತ VIP ಇದ್ರಲ್ಲೇ ಫ್ರೀಯಾಗೇ ಬಿಟ್ರು. ನಂಗೆ ಗೊತ್ತಿಲ್ಲ, ನನ್ನ ಹಸ್ಬೆಂಡ್ ನೋಡಿದ್ರೆ ಪ್ರಾಬ್ಲಿ ಯಾರಿಗಾದ್ರೂ ಈಸ್ ಅ ಗ್ರೇಟ್ ಆಕ್ಟರ್ ಅಂತ ಫೀಲ್ ಕೊಡುತ್ತೆ ಅಂತ ಅನ್ಸುತ್ತೆ ಜನರಿಗೆ. ಸೊ ತೆಲುಗು ಅದೆಲ್ಲರೂ ಆಕ್ಚುಲಿ ಎಲ್ಲ ನೋಡ್ತಾ ಇದ್ರು ಬೇರೆ. ಅಲ್ಲಿ ಒಂದು ಫ್ಯೂ ಲೇಡೀಸ್ ಏನಂದ್ರೆ ಹಿಂಗೆ ಏನೋ ಮಾತಾಡ್ತಾ ಇದ್ರು, ನಂಗೆ ಲ್ಯಾಂಗ್ವೇಜ್ ಅರ್ಥ ಆಗ್ತಿರ್ಲಿಲ್ಲ. ಬಟ್ ಸೊ ಐ ಥಿಂಕ್ ಟಿಫಿನ್ ಮಾಡ್ಬೇಕಂದ್ರೆ ಇಲ್ಲೇ ಎಲ್ಲ ಮಾಡ್ಕೋಬೇಕು. ಹೌದಾ? ಓಕೆ. ಇಲ್ಲಾಂದ್ರೆ ಅಲ್ಲಿ ಮುಂದೆ ಏನದು MGR ಮಾಲ್ ಅಂತೆ, ಚೆನ್ನೈ. ಸ್ನಾಕ್ಸ್, ಟೀ, ಜ್ಯೂಸ್. ಹೋಗೋಣ ಏನು?
ಹೋಗು 3 ಕಿಲೋಮೀಟರ್ಸ್ ಅಷ್ಟೇ ಅಲ್ವಾ ಇನ್ನು ಮುಂದೆ ನೋಡಲ್ಲಿ. ಸೊ ಎಲ್ಲಾರು ಅನ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ, ಇಲ್ಲಿ ಅಂದ್ರೆ ಇಲ್ಲಿ ಯಾರ್ಯಾರು ನೋಡಿದ್ದಾರೆ, ಎಲ್ಲಾರು ಅಲ್ಲ ಕೆಲವರು, ಅಷ್ಟೊಂದೆಲ್ಲ ಬಿಲ್ಡಪ್ ಬೇಡ, ಇರೋ ಫ್ಯಾಕ್ಟ್ ಹೇಳ್ತೀನಿ. ಸೊ ನಾವು ಎಂಟ್ರಿ ಕೊಟ್ಟಿದ ತಕ್ಷಣ ಅಲ್ಲಿ ಇರ್ತಾರಲ್ಲ ಸೆಕ್ಯೂರಿಟಿ, ಅಲ್ಲಿ ಇರ್ತಾರಲ್ಲ, ಸೊ ಅವರಿದ್ದವರು ಒಳಗಡೆ ಫಸ್ಟ್ ನಮ್ಗೆ ಎಷ್ಟಾಗುತ್ತೆ ಅಂತ ಕೇಳಿದ್ರೆ 1000 ಇದು VIP ಇದು ಅಂತಂದ್ರು. ಅಂಡ್ ಸಡನ್ ಆಗಿ ಇರಿ ಸರ್ ನೀವು ಹೋಗ್ಬೇಡಿ, ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಫ್ರೀ ಆಗಿ VIP ಗೆ ಅಂದ್ಬಿಟ್ಟು ಏನೋ ತಮಿಳ ತೆಲುಗುನ ಬಿಬಿ ಅದು ಮಾತಾಡೋದು, ತೆಲುಗಲ್ಲಿ ಮಾತಾಡಿ ಹೇಳ್ಬಿಟ್ಟು ಒಳಗಡೆ ಫುಲ್ ಆರತಿ ಎತ್ತೋ ಕಡೆ ಇರುತ್ತಲ್ಲ ಅಲ್ಲಿ ಕರ್ಕೊಂಡು ಹೋಗಿ ನಮ್ಮನ್ನ ನಿಲ್ಸಿದ್ರು. ದಟ್ಸ್ ರಿಯಲಿ ಕೈಂಡ್ ಅನ್ಸ್ಬಿಟ್ಟು ಅಂಡ್ ಅವರೇ ನಮ್ಗೆ ಪ್ರಸಾದನೂ ತಗೊಂಬಂದು ಕೊಟ್ರು. ಸೊ ವಿಚ್ ಇಸ್ ನೈಸ್. ಏನೋ ಫುಲ್ ನನ್ನ ಹಸ್ಬೆಂಡ್ಗೆ ಇವಾಗ ಕ್ಲೌಡ್ 9 ಅಲ್ಲಿ ಮೇಲ್ ಕೂತಿರೋ ಫೀಲ್. ಯಾಕೆ ಅಂದ್ರೆ ನೋಡ್ದವ್ರೆಲ್ಲ ಅಲ್ಲಿ ಆಲ್ಮೋಸ್ಟ್ ನೋಡ್ದವ್ರೆಲ್ಲ ಇವನ್ಗೆ ಫುಲ್ ಯಾರೋ ಇವನು ಹೀರೋ ಕಣೋ ಇವನು ಯಾರೋ ಹೀರೋನು ಬಿಲ್ಡಪ್. ನೀನ್ ನಿಜ ಹೇಳೋ, ಎದ್ದೇ ಮುಟ್ಕೊಂಡ್ ಹೇಳೋ, ನಿಜ ಹೇಳು ಬೇಬಿ ಏನಾಯ್ತು ಹೇಳೋ ಅಲ್ಲಿ ಸಿಚುವೇಶನ್. ಎವ್ರಿಬಡಿ ವರ್ ಲುಕಿಂಗ್ ಅಟ್ ಹಿಮ್ ಅಂಡ್ ದೇ ಆರ್ ಆಲ್ ಥಿಂಕಿಂಗ್ ದಟ್ ನೀನು ಆಕ್ಟರ್ ಇರ್ಬೋದು, ಎಲ್ಲೋ ದಬಾಕ್ತಾವನು ಇವನು ಇಂಡಸ್ಟ್ರಿಲಿ ಅಂತ. ಬಟ್ ಪಾಪ ಅಂತದ್ ಏನು ಬರಲ್ಲ ಇದಕ್ಕೆ. ಸೊ ಇವಾಗ ಇಲ್ಲಿ ಏನೋ ಬ್ರೇಕ್ಫಾಸ್ಟ್ ಬಂದಿದೆ ಗೈಸ್, ಬ್ರೇಕ್ಫಾಸ್ಟ್ ಇದೆ, ಆಮೇಲೆ ಮಾತನ್ನ ಕಂಟಿನ್ಯೂ ಮಾಡೋಣ. ಹಾಯ್, ನನ್ನ ಹಸ್ಬೆಂಡ್ ಬಂದಿದ್ದಾರೆ. ಚೆನ್ನಾಗಿಲ್ವಂತೆ ರೂಮ್. ಯಾಕೆ ಬೇಬಿ ಏನಾಗಿತ್ತು ರೂಮ್? ಅದು ಗಲೀಜು. ಅಲ್ಲಿ ರಿವ್ಯೂಸ್ ಅಲ್ಲಿ ಹಾಕಿದ್ರು ಎಲ್ಲಾರು, ಒನ್ ಕ್ಲೀನ್ ಆಗಿಲ್ಲ, ಅದಿಲ್ಲ ಇದಿಲ್ಲ ಅಂತ. ನಾನೇ ಎಲ್ಲ ಒಂದೊಂದು ಹಾಕಿರ್ತಾರೆ, ನಾವು ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಓದಿ, ಬಿಕಾಸ್ ಫೋಟೋದಲ್ಲಿ ಚೆನ್ನಾಗಿತ್ತು ಅಂತ. ಇವಾಗ ಕ್ಯಾನ್ಸಲ್ ಆಗಿದೆ. ಇನ್ನೊಂದು ರೂಮ್ ಬುಕ್ ನೋಡ್ತಾ ಇದೀವಿ, ನೋಡೋಣ ಯಾವ್ದು ಬುಕ್ ಆಗುತ್ತೆ. ಫಸ್ಟ್ ಹೋಗಿ ಒಂದು ಸ್ವಲ್ಪ ನಿದ್ದೆ ಮಾಡೋಣ ಅಂತ ಅನ್ನಿಸ್ತಾ ಇದೆ ತಿನ್ಬಿಟ್ಟು. ಇಷ್ಟು ಸೀರಿಯಸ್ ಡ್ರಾಸಿಟಿ ಅಂಡ್ ಬಿಸಿಲು ಕೂಡ ಇಲ್ಲಿ ಯಾವ ರೇಂಜಲ್ಲಿ ಬಿಸಿಲು ಅಂದ್ರೆ ನನ್ನ ಮುಖ ಆಲ್ರೆಡಿ ಫುಲ್, ನಂಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಾಗ್ತಿದೆ ನನ್ನ ಸ್ಕಿನ್ ಅಂತ. ಇಲ್ಲೆಲ್ಲ ಆಲ್ರೆಡಿ ಚಿಕ್ಕ 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 ಚಿಕ್ಕದು ಪಿಂಪಲ್ ತರ ಆಗ್ಬಿಡಿದೆ. ಸೀರಿಯಸ್ 1468 ಪರವಾಗಿಲ್ವಾ? ಹಾ ನೋಡಿ ಇಲ್ಲೆಲ್ಲ ಹೇಗಾಗಿದೆ ಅಂತ. ಏನು ಮಾಡೋಕ್ಕಾಗಲ್ಲ, ಅಷ್ಟು ಬಿಸಿಲಿದೆ. ಅಂಡ್ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಸ್ಕಿನ್ ಫುಲ್ ರೆಡ್ ಆಗ್ಬಿಡುತ್ತೆ ಅಂಡ್ ನಾಳೆಯಿಂದ ಫುಲ್ ಪೀಲ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಗೋವಿಂದಗೋಸ್ಕರ ಅಡ್ಜಸ್ಟ್ ಮಾಡ್ಕೋಬೇಕು. ನೋಡೋಣ, ಫಸ್ಟ್ ರೂಮ್ಗೆ ಹೋಗೋಣ. ಅಂಡ್ ಫಸ್ಟ್ ನಾನು ಫೇಸ್ ವಾಶ್ ಮಾಡಬೇಕು, ಅಟ್ಲೀಸ್ಟ್ ಸ್ವಲ್ಪ ಕೂಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸ್ಕಿನ್ನು ಸೆನ್ಸಿಟಿವ್ ಇರಬಾರ್ದು. ಒಂದು ಫಸ್ಟ್ ಸ್ಕಿನ್ ಫೇರ್ ಇರಬಾರ್ದು, ಸೆಕೆಂಡ್ ಸ್ಕಿನ್ ಸೆನ್ಸಿಟಿವ್ ಇರಬಾರ್ದು ಅಂಡ್ ಥರ್ಡ್ ಸ್ಕಿನ್ ಆಯಿಲಿ ಇರಬಾರ್ದು. ಈ ಮೂರಿದ್ರೆ ನಿಮ್ಗಂತೂ ಬರೀ ಲೈಫಲ್ಲಿ ಚಾಲೆಂಜಸ್ ಸ್ಕಿನ್ ಮೇಲೆ. ಒಂಚೂರು ಹೊರಗಡೆ ಹೋಗಂಗಿಲ್ಲ, ರ್ಯಾಷಸ್. ಫಸ್ಟ್ ನಿಮ್ ಸ್ಕಿನ್ ಬಗ್ಗೆ ಏನು ಟೆನ್ಷನ್ ತಗೊಂಬಾರ್ದು, ಅದು ಪ್ಲಾಸ್ಟಿಕ್ ಬರುತ್ತೆ. ಸೊ ಯಾ, ಸ್ಕಿನ್ ಫಸ್ಟ್ ಫೇರ್ ಅಂಡ್ ಸೆನ್ಸಿಟಿವ್ ಅಂಡ್ ಆಯಿಲಿ ಆಗಿದ್ರೆ ಇದು ಕಷ್ಟ. ಫುಲ್ ಹೊರಗಡೆ ಹೋಗಿದ ತಕ್ಷಣ ರೆಡ್ ಆಗುತ್ತೆ. ರೆಡ್ ಆದ್ಮೇಲೆ ಮತ್ತೆ ಏನು ಒಂಥರ ರೋಗ ಹಿಡ್ದೋಗುತ್ತೆ ಹಂಗೆ ಸ್ಕಿನ್ಗೆ. ಏನು ಮಾಡೋಕ್ಕಾಗಲ್ಲ. ಇವಾಗ ಫಸ್ಟು ಹೋಗಿ ನಮ್ಮ ರೂಮ್ ಕತೆ ಏನು ಅಂತ ನೋಡೋಣ. ಬಟ್ ನಂಗೆ ಬೇಜಾರಾಗ್ತಿದೆ, ನನ್ನ ಸ್ಕಿನ್ ಸ್ವಲ್ಪ ಬರ್ನ್ ಆಗ್ತಿದೆ ನನಗೆ. ಇಲ್ಲೆಲ್ಲ ಸೈಡಲ್ಲಿ ಕಾಣಿಸ್ತಾ ಇದೆ ನಿಮಗೆ ನೋಡಿ. ಇಲ್ಲಿ ಯಾರ್ಯಾರು ಅನ್ಕೊಳ್ತಿರಲ್ಲ, ನನ್ನ ಸ್ಕಿನ್ ತುಂಬ ಕ್ಲಿಯರ್ ಆಗಿದೆ, ತುಂಬ ಸುಂದರವಾಗಿದೆ ಅಂತ ನೋಡಿ. ದ ರಿಯಾಲಿಟಿ ಇಸ್ ಹಿಯರ್. ಫಸ್ಟ್ ಟೈಮ್ ನಾನು ಚೆನ್ನಾಗಿ ಹಾಕೊಂಡಿದ್ದೀನಿ ಸಿಂಧೂರ. ಹಾಯ್, ಇವಾಗ ನಾವು ರೂಮ್ ರೀಚ್ ಆಗಿದ್ದೀವಿ. ಇವಾಗ ಸ್ವಲ್ಪ ಫ್ರೆಶಪ್ ಆಗಿ ಮಲ್ಕೊಂಡು ಈವ್ನಿಂಗ್ ನಮಗೆ 6 ಗಂಟೆಗೆ ದರ್ಶನ ಇರೋದು. ಸೊ ಅದಕ್ಕಿಂತ ಮುಂಚೆ ಎಷ್ಟೊಂದು ಟೆಂಪಲ್ ವಿಸಿಟ್ ಮಾಡಬೇಕು. ಪದ್ಮಾವತಿ, ವರಹಸ್ವಾಮಿ ಎಲ್ಲ ಮುಗಿಸಿ ಆ್ಯಂಡ್ ದೆನ್ ತಿರುಪತಿ ದರ್ಶನ. ಸೊ ಅದನ್ನು ಮಾಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಫ್ರೆಶಪ್ ಆಗಿ ಸ್ವಲ್ಪ ಮಲ್ಕೊಳ್ಳೋಣ. ಭಯ ಹೋಗಿ ಚೇಂಜ್ ಕಾಣಿಸ್ತಾ ಇದ್ದೀವಿ ನೋಡಿ. ಎನಿವೇಸ್ ಯಾ, ಸೊ ಯಾ, ಬೈ ಗಾಯ್ಸ್, ಟಿಲ್ ದೆನ್ ನೀವು ಮಲ್ಕೊಳ್ಳಿ, ಟೇಕ್ ಕೇರ್. ಸೊ ಇವಾಗ ನಾವು ಮಲ್ಕೊಂಡು ರೆಸ್ಟ್ ಮಾಡಿ ವಿಲ್ ಬಿ ಬ್ಯಾಕ್. ಬಾಯ್. ಹಲೋ, ಹಾಯ್. ಸೊ ನಾವಿವಾಗ ರೆಡಿಯಾಗಿ ಹೋಗ್ತಾ ಇರೋದು ಫಸ್ಟು ಪದ್ಮಾವತಿ ಟೆಂಪಲ್. ಸೊ ಅದಕ್ಕೆ ಇವಾಗ ನಾವು ಏನು ಬುಕ್ ಮಾಡಿದ್ವಿ ಟಿಕೆಟ್, ಅದ್ರದ್ದು ಟಿಕೆಟು ನಾವು ಜೆರಾಕ್ಸ್ ಪ್ರಿಂಟ್ ಹೋಗಬೇಕು. ಪ್ರಿಂಟ್ಔಟ್ ತೊಗೊಳಕ್ಕೆ ಇವಾಗ ನನ್ನ ಹಸ್ಬೆಂಡ್ ಹೋಗಿದ್ದಾರೆ. ಸೊ ಅಲ್ಲಿಂದ ಹೊರಡ್ತೀವಿ ನಾವು. ಆ್ಯಂಡ್ ದಿಸ್ ಇಸ್ ಐ ಗಾಟ್ ರೆಡಿ. ನೀವು ನೋಟಿಸ್ ಮಾಡಿದ್ರೆ ನಾನು ಲಾಸ್ಟ್ ಇಯರ್ ಏನು ಬ್ಯಾಂಗಲ್ ಹಾಕೊಂಡಿದ್ದೋ ಅದೇ ಬ್ಯಾಂಗಲ್ ಹಾಕೊಂಡಿದ್ದೆ. ನಾನು ಲಾಸ್ಟ್ ಇಯರ್ ಇಲ್ಲಿ ತೊಗೊಂಡಿದ್ದು, ತಿರುಪತಿಲಿ ತೊಗೊಂಡಿದ್ದು ಬ್ಯಾಂಗಲ್ ಇದು. ಸೊ ಅದನ್ನೇ ಹಾಕೊಂಡಿದ್ರಿ. ಆಲ್ಸೋ ಅಲ್ಲಿ ಹೋಗ್ತಾ ಅದು ಇದ್ದ ಹಾಕ್ತಾರಲ್ವ ಗೋವಿಂದ, ಇದು ನಾನು ಅದು ತಿಲಕಾಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿ ಹೋಗ್ತಾ ಹಾಕ್ಸ್ಕೊಂಡು ಹೋಗ್ತೀನಿ. ಹಾಗೆ ತುಂಬ ಹಶ್ವ ಆಗ್ತಿದೆ ನನಗೆ. ಐ ಆಮ್ ಸೋ ಹಂಗ್ರಿ. ನೋಡಬೇಕು ಆದ್ರೆ ತಿನ್ನಕ್ಕಾಗತ್ತಾ ಅಥವಾ ಹಂಗೆ ದರ್ಶನ ಮಾಡಿ ಆಮೇಲೆ ತಿಂತೀವಿ ಅಂದ್ಬಿಟ್ಟು ಅಂತ. ನಾವಿಲ್ಲಿ ಯಾವುದೋ ಒಂದು ಜೆರಾಕ್ಸ್ ಶಾಪಿಗೆ ಬಂದಿದ್ದಾರೆ ನನ್ನ ಹಸ್ಬೆಂಡ್. ಇವಾಗ ಪ್ರಿಂಟ್ಔಟ್ ತೊಗೊಂಡು ಫಸ್ಟು ಹೋಗಿ ಹಾಕಬೇಕು. 6 ಗಂಟೆಗೆ ಇರೋದು ದರ್ಶನ ನಮ್ಮದು. ಸೊ ಇಲ್ಲಿ ಇವಾಗ 4 o'clock ಟೈಮ್, 2 hours ಕಮ್ಮಿ ಇದೆ. ನೋಡಬೇಕು ಏನು ಎತ್ತ ಅಂತ.
ಸೊ ನನ್ನ ಹಸ್ಬೆಂಡ್ ನೋಡಿ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ. ಹೇ ರಾಜ್ಕುಮಾರ. ಸೊ ಇವಾಗ ಪ್ರಿಂಟ್ಔಟ್ ಎಲ್ಲ ತಗೊಂಡಾಗಿದೆ. ನೆಕ್ಸ್ಟ್ ಇವಾಗ ನಾವು ಹೋಗ್ತಾ ಇರೋದು ಪದ್ಮಾವತಿ ದೇವಸ್ಥಾನಕ್ಕೆ. ಸೊ ಎಕ್ಸೈಟೆಡ್. ಲಾಸ್ಟ್ ಟೈಮ್ ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು. ಕುಂಕುಮಾರ ತಗೊಂಡು ಕೊಟ್ಟಿದ್ರು. ಪ್ರಾಬ್ಲಿ ನೀವು ಪ್ರೀವಿಯಸ್ ಬ್ಲಾಗ್ ನೋಡಿದ್ರೆ ಗೊತ್ತಿರುತ್ತೆ ಅನ್ಸುತ್ತೆ. ಲಾಸ್ಟ್ ಇಯರ್ ನನ್ನ ಬರ್ಡೇ ಟೈಮಲ್ಲಿ ನೋಡೈಸ್ತೀನಿ. ಅವಾಗ ನನಗೆ ಕೊಟ್ಟಿರಲಿಲ್ಲ. ಆ್ಯಂಡ್ ಅಲ್ಲಿ ಹೋಗಿದ ತಕ್ಷಣ ನೀವು ಕುಂಕುಮ ಸಿಕ್ತು. ಗಾಡ್, ಅದು ಫಸ್ಟ್ ಟೈಮ್ ನಾನು ತಿರುಪತಿಗೆ ಬಂದಿದ್ದು. ಐ ಕೆನ್ ನೆವರ್ ಫರ್ಗೆಟ್ ದ್ಯಾಟ್. ತುಂಬ ಖುಷಿ ಇದೆ. ಆ್ಯಂಡ್ ನಾನು ತಿರುಪತಿ ನನ್ನ ಹಸ್ಬೆಂಡ್ ನನ್ನ ಲಿಫ್ಟ್ ಮಾಡಿದ್ರು. ಇಷ್ಟು ನಾನು ಕೇಳ್ತಾ ಇದ್ದೆ, ನನ್ನ ಲಿಫ್ಟ್ ಮಾಡಿ ಈ ಸತಿ ನಾನು ಕುಳಿದಿನಲ್ಲ, ನನ್ನ ಎತ್ತಿ ತೋರಿಸಿ ಅಂತ. ಅವ್ರು ಖಂಡಿತವಾಗ್ಲೂ ಬೇಬಿ ಅಂತ ಹೇಳ್ತಾ ಇದ್ರು. ಖಂಡಿತವಾಗ್ಲೂನಾ ಬೇಬಿ? ಸೊ ಲೆಟ್ಸ್ ಸಿ. ಅದಕ್ಕೇನೆ ಸ್ಲಿಮ್ ಇರಬೇಕು, ಸಣ್ಣ ಇರಬೇಕು, ಕುಳ್ಳ ಇರಬೇಕು. ಸೊ ದಟ್ ನಿಮಗೂ ಅದೊಂದು ಸ್ಪೆಷಲ್ ದರ್ಶನ ಸಿಗುತ್ತೆ. ಯಾರೆಲ್ಲ ಶಾರ್ಟ್ ಇದ್ದೀರಾ, ತಿನ್ನಿದ್ದೀರಾ ಆ್ಯಂಡ್ ಸ್ಲಿಮ್ ಆಗಿದ್ದೀರಾ ಒಂದಿಷ್ಟು ಅನ್ನೋದು ಕಾಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಹಸ್ಬೆಂಡ್ ಯಾರೆಲ್ಲ ತುಂಬ ಉದ್ದ ಇದ್ದಾರೆ, ವೇರ್ ದೇ ಕ್ಯಾನ್ ಲಿಫ್ಟ್ ಯು, ಆ ಥರ ಸಿಚುವೇಶನ್ಸ್ ಕಮೆಂಟ್ ಮಾಡಿ. ಐ ವಾಂಟ್ ಟು ನೋ ಹೌ ಮೆನಿ. ಅವರು ಕುಳ್ಳ ಇದ್ರೆ ಕಷ್ಟ ಆಗ್ಬಿಡುತ್ತೆ. ಯಾ ಕಷ್ಟ ಆಗುತ್ತೆ, ಎತ್ತೋದಕ್ಕೆ ಲಿಫ್ಟ್ ಮಾಡೋದಕ್ಕೆ ಕಷ್ಟ ಆಗ್ಬೋದು. ಬಟ್ ಯಾರೆಲ್ಲ ನನ್ನ ಜೊತೆ ಶಾರ್ಟ್ 5 ಅಥವಾ ಲೆಸ್ ದ್ಯಾನ್ 5 ಅಷ್ಟಿದ್ರ ಜಸ್ಟ್ ಡ್ರಾಪ್ ಅ ಕಾಮೆಂಟ್. ಐ ವಾಂಟ್ ಟು ನೋ. ಹಲೋ ಹಾಯ್. ಸೊ ನಾವಿವಾಗ ಪದ್ಮಾವತಿ ದೇವಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಇವಾಗ ನಾವು ಹೋಗ್ತಿರೋದು ವೆಂಕಟೇಶ್ವರಗೆ. ನನಗೆ ತುಂಬಾ ಇಷ್ಟ ಆಯ್ತು. ಲಾಸ್ಟ್ ಟೈಮ್ ಅವರೇ ಕರ್ತಿ ಹಾಕಿದ್ರು. ಅಫ್ಕೋರ್ಸ್ ನಾವು ಪೇ ಮಾಡೋದಿರುತ್ತೆ. ಬಟ್ ಈ ಸತಿ ನಾನೇ ಅಲ್ಲಿ ಇರೋರ್ನ ಅಟ್ಯಾಕೆ ಮಾಡ್ಬಿಡ್ತಾರೆ. ನಾನು ಹಾಕ್ತೀನಿ 4-5 ಕೈ ಒಂದೇ ಸತಿ ನಾನು ಹಾಕ್ತೀನಿ ಅಂತ ಬಂದೆ. ಹೆಂಗೆ ಅದು ನನ್ನ ಗಂಡನ ಮೇಲೆ ಫುಲ್ ಅಟ್ಯಾಕ್. ನಾನು ಅದಕ್ಕೆ ಹಲೋ 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 ಇಲ್ಲ, ನನ್ನ ಫೇಸ್ ಎಲ್ಲ ನಾಮ ಹಾಕ್ಬಿಟ್ರೆ ಅವರು ಅಂದ್ಬಿಟ್ಟು ಅದಂಗೆ ಮಾಡಿದ್ರು. ಬಟ್ ಇಟ್ಸ್ ಸೋ ಗುಡ್. ಲೈಕ್ ಒಂಥರ ಡಿವೈನ್ ಫೀಲ್ ಇದು ಇದರಿಂದ. ಸೊ ನೈಸ್. ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ಅಲ್ಲಿ ನೋಡಿ ಗೈಸ್, ದೇವರು ನಾನು ಮಾತಾಡ್ತಾ ಇದ್ದೀನಲ್ವಾ ಬಿಂಕು. ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ನಂಗೆ ತುಂಬಾ ಖುಷಿ ಆಯ್ತು. ಈ ಸತಿ ಆಕ್ಚುಲಿ ತುಂಬಾ ಕ್ಯೂ ಇತ್ತು. ನಾವು ಹೋದಾಗ 200 ರೂಪಾಯಿ ಟಿಕೆಟ್ ಕ್ಯೂ ಇತ್ತು. ಆ್ಯಂಡ್ 50 ರೂಪಾಯಿಲೂ ತುಂಬಾ ಇತ್ತು. ಲಾಸ್ಟ್ ಟೈಮ್ ನಾವು ಬಂದಿದ್ದು ಗುರುವಾರ ಆಗಿದ್ರಿಂದ ಐ ಥಿಂಕ್ ವೀಕ್ ಡೇಸ್ ಅಲ್ಲಿ ಇರ್ಲಿಲ್ಲ ಅನ್ಸುತ್ತೆ. ಬಟ್ ಈ ಸತಿ ಭಾಳ ಅಂದ್ರೆ ಭಾಳ ಕ್ಯೂ ಇತ್ತು. ಬಟ್ ಇಟ್ಸ್ ಓಕೆ. ನಮಗೆ 6 ಗಂಟೆಗೆ ಇರೋದು. ಇಲ್ಲೇ ಆಲ್ರೆಡಿ 5:30 ಆಗಿದೆ. ನಾವು ಹೋಗೋದಕ್ಕೆ 1 hour ತೋರಿಸ್ತಾರೆ. ಐ ಥಿಂಕ್ ರೀಚ್ ಅರೌಂಡ್ 6:30 ಅಂತ ಅನ್ಸುತ್ತೆ. ನಾಟ್ ಶೋರ್ ಎಷ್ಟು ಗಂಟೆ ರೀಚ್ ಆಗ್ಬೋದು ಗೊತ್ತಿಲ್ಲ. ಬಟ್ ಎನಿವೇಸ್ ಇವಾಗ ನಾವು ಹೋಗ್ತಿರೋದು ಎಲ್ಲಿಗೆ ಬೇಬಿ? ಫಸ್ಟು ವರಹಸ್ವಾಮಿ, ಅದಾದ್ಮೇಲೆ ತಿಮ್ಮಪ್ಪ. ಫಸ್ಟ್ ವರಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಂಡ್ ದೆನ್ ತಿರುಪತಿ ತಿಮ್ಮಪ್ಪ ನೋಡಕ್ ಹೋಗ್ತೀವಿ. ನಿಮಗೂ ಬೇಡ್ಕೊಂಡು ಬರ್ತೀವಿ. ನನ್ನ ಯಾರೆಲ್ಲ ಫಾಲೋ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಆ್ಯಂಡ್ ನನಗೆ ಯಾವಾಗಲೂ ಯಾರು ಒಳ್ಳೇದು ಬಯಸ್ತಾ ಇದ್ದೀರಾ ಅವ್ರಿಗೆ ಮಾತ್ರ ಬೇಡ್ಕೊಂಡು ಬರ್ತೀನಿ. ನಾನು ತುಂಬ ಒಳ್ಳೆಯವಳಲ್ಲ. ಇಫ್ ಯು ಆರ್ ಗುಡ್ ಟು ಮೀ ಐ ವಿಲ್ ಬಿ ಗುಡ್ ಅಷ್ಟೇ. ಸೊ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಆ್ಯಂಡ್ ನನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡ್ಕೊಂಡು ನನಗೆ ತುಂಬ ಚೆನ್ನಾಗಿ ಯು ಗೈಸ್ ನನ್ನ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ದೀರಾ, ನನ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ಆ್ಯಂಡ್ ಇವತ್ತು ಇದೆಲ್ಲ ಆಗಲಿ ಅಂತ ಖಂಡಿತ ನಾನು ಬೇಡ್ಕೊಂಡು ಬರ್ತೀನಿ. ಆ್ಯಂಡ್ ಐ ಪ್ರಾಮಿಸ್ ಕಷ್ಟ ದಿನಗಳಿದ್ರೆ ಡೆಫಿನೆಟ್ಲಿ ನಿಮಗೆ ಒಳ್ಳೆ ಡೇಸ್ ಬರಲಿ. ಅದೇ ಕೃಷ್ಣ ಹೇಳ್ತಾರಲ್ಲ, ದಿಸ್ ಟು ಶಾಲ್ ಪಾಸ್ ಅಂತ ಅರ್ಜುನಾಗೆ, ಆ ಥರ. ಸೊ ಈ ಸಮಯ ಅಳಿಸಿ ಹೋಗುತ್ತದೆ. ಯೋಚನೆ ಮಾಡಬಾರ್ದು ಜಾಸ್ತಿ. ಇವಾಗ ನಾವು ಬೇಜಾರಿರ್ತೀವಿ, ಆಮೇಲೆ ಇದೇ ನೆಕ್ಸ್ಟ್ 5-10 ಮಿನಿಟ್ಸ್ ಆದ್ಮೇಲೆ ಅದೇ ಬೇಜಾರಿರುತ್ತಾ? ಇರಲ್ಲ. ಅಥವಾ ನೆಕ್ಸ್ಟ್ ವೀಕ್ ಇದ್ದಾಗ ನಮ್ಗೆ ಇದೇ ಫೀಲ್ ಇರುತ್ತಾ? ಇರಲ್ಲ ಅಲ್ವಾ? ಸೊ ಅದಕ್ಕೇನೆ ನಿಮಗೂ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ. ಇವಾಗ ಒಂದು ವ್ಯೂ ತೋರಿಸ್ತೀನಿ. ಸ್ಟೇ ಟ್ಯೂನ್ ಗೈಸ್. ನೋಡಿ ಇವಾಗ ತೋರಿಸ್ತೀನಿ. ಆ್ಯಕ್ಚುಲಿ ನಾವು ವಿಡಿಯೋದಲ್ಲಿ ಏನು ನೋಡ್ತೀವಿ, ರಿಯಲ್ ಆಗಿ ನೋಡೋಕ್ಕೂ ವಿಡಿಯೋದಲ್ಲಿ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಐ ಆಮ್ ಸೊ ಸಾರಿ. ಸ್ವಲ್ಪ ಲೇಟಾಗಿ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಬಟ್ ಅಡ್ಜಸ್ಟ್ ವಿತ್ ದಿಸ್. ಕಾಣಿಸ್ತಾ ಇದೆಯಾ ವೆಂಕಟೇಶ್ವರ? ಕಾಣಿಸ್ತಾ ಇಲ್ಲ ಅಂದ್ರೆ ತಿರುಪತಿಗೆ ಬನ್ನಿ. ಇವಾಗ ಬಾಯ್. ಅಲ್ಲಿ ಮಾವಿನಕಾಯಿ ತಗೊಂಡೆ. ಓಕೆ ಬೇಗ. ಅಲ್ಲಿ ಮಾವಿನಕಾಯಿ ತಗೊಂಡೆ, ಹೊಟ್ಟೆ ಎಷ್ಟಾಯ್ತು ಅಂತ. ಸೊ ಇವಾಗ ತಿನ್ಕೊಂಡು ಹೋಗ್ತೀನಿ. ಉಪ್ಪು ಖಾರನೂ ಹಾಕ್ಸ್ಕೊಂಡಿದ್ದೀನಿ ನೋಡಿ. ಹಲೋ ಹಾಯ್. ಸೊ ಫೈನಲಿ ನಮ್ಮದು ತಿರುಪತಿದು ದರ್ಶನ ಆಯಿತು. ಇವಾಗ ನಾವು ವಾಪಸ್ ನಮ್ಮ ರೂಮ್ಗೆ ಹೋಗ್ತಾ ಇದ್ದೀವಿ. ಆಯಿತು ಟೈಮ್ 12:30 ಆಯಿತು. ತುಂಬ ಚೆನ್ನಾಗಾಯಿತು ದರ್ಶನ. ಗಾಡ್, ನನಗೆ ಅಲ್ಲೇ ಹೆಂಗೆ ಅನಿಸ್ತಾ ಇತ್ತು ಅಂತಂದರೆ ಇನ್ನೊಂದ್ಸತಿ ಅಲ್ಲೇ ನಾನು ಎಲ್ಲೋ ಸಂದಿಗಿಂದಿ ನುಗ್ಬಿಟ್ಟು ಹಂಗೆ ಒಳಗಡೆ ಹೋಗ್ಬಿಟ್ಟು ಇನ್ನೊಂದ್ಸತಿ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಅನಿಸ್ತಾ ಇತ್ತು. ಅಷ್ಟು ಏನಂತಾರೆ, ಸಾಕಾಗ್ತಾ ಇರಲಿಲ್ಲ. ಇಟ್ ವಾಸ್ ರಿಯಲಿ ಗುಡ್. ಆ್ಯಂಡ್ ನನ್ನ ಹಸ್ಬೆಂಡ್ ಆ್ಯಸ್ ಯೂಶ್ವಲ್ ನನ್ನ ಲಿಫ್ಟ್ ಮಾಡಿ ತೋರಿಸಿದ್ರು. ಒಂಥರ
ಗೋವಿಂದ ಮತ್ತೆ ಡ್ರೆಸ್ ಅಟೈರ್ ಬಿಟ್ರೆ ನನಗೆ ಏನೂ ನೆನಪಾಗ್ತಾ ಇಲ್ಲ. ಆದ್ರೆ ನನ್ನ ಹಸ್ಬೆಂಡ್ಗೆ ನೆನಪಿದೆಯಂತೆ, ವಿಚ್ ಇಸ್ ಗುಡ್. ಅವ್ರ ಒಪಿನಿಯನ್ ಕೇಳೋಣ ಏನಂತ. ಹಿಂಗನ್ಸ್ತು ಬೇಬಿ ನಿನ್ಗೆ? ಮರೆಯಕ್ಕೆ ಆಗ್ತಾ ಇಲ್ಲ. ನನ್ನ ಯಾಕೆ ಲಿಫ್ಟ್ ಮಾಡಿದೆ ನೀನು ಈ ಸತಿನ? ಓಕೆ ಫೈನ್. ಹೌದು, ನನ್ನ ಹಸ್ಬೆಂಡ್ ಡ್ರೈವ್ ಮಾಡ್ತಾ ಇದ್ದಾರೆ. ನೋಡಿ ಗೈಸ್, ನಾನು ಘಾಟ್ ಸೆಕ್ಷನ್ ಇಲ್ಲಿತಾ ಇದ್ದೀನಿ. ಯಾ, ಸೊ ಫಸ್ಟ್ ನಾವು ಹುಷಾರಾಗಿ ಹೋಗ್ಬೇಕು ಇವಾಗ ನಮ್ಮ ರೂಮ್ಗೆ. ಇಲ್ಲಿ ಏನು ಕಾಣಿಸ್ತಾನೂ ಇಲ್ಲ ಆಕ್ಚುಲಿ. ಸೊ ತುಂಬಾ ಚೆನ್ನಾಗಿ ಮಾಡಿದೆ ಅಂದ್ರೆ ನಿನ್ಗೆ ದೇವ್ರು ಚೆನ್ನಾಗಿ ಯಾಕೆ ಲಿಫ್ಟ್ ಮಾಡಿದೆ? ಸಾರಿ, ದೇವ್ರು ಚೆನ್ನಾಗಿ ಕಾಣಿಸ್ಲಿ, ದೇವ್ರು ನಿನ್ನ ನೋಡ್ಲಿ. ತುಂಬಾ ಖುಷಿ ಆಯ್ತದೆ. ಎಲ್ಲರೂ ಬಂದ್ಮೇಲೆ ನಮ್ಮನ್ನ ನೋಡ್ತಾ ಇದ್ರು. ಅಂಡ್ ನಂಗೆ ತುಂಬಾನೇ ಟೈಮ್ ಇತ್ತು, ಮುಂದೆ ಯಾರು ಹೋಗಿ ನೋಡಲ್ಲ ಆ ಜನಗಳು ಅಂತ ಅನ್ನಿಸ್ತು. ನಂಗೇನೋ ಒಂಥರ ಫುಲ್ ಎನರ್ಜಿ ಬಂದಂಗೆ ಆಗಿದೆ. ಒಂಥರ ತಿರುಪತಿಗೆ ಬಂದ್ರೆ ಅದೊಂದು ಡಿವೈನ್ ಇದು. ಅದಕ್ಕೆ ಇವಾಗ ಅನ್ಕೊಂಡ್ಬಿಟ್ಟಿದ್ದೀವಿ ನಾವು, ಸಾಕಾಗ್ತಾ ಇಲ್ವಲ್ಲ ನೋಡೋದಿಕ್ಕೆ ನಮಗೆ ಒಂದ್ಸತಿಗೆನೆ. ಸೊ ಇನ್ನೊಂದು ಮತ್ತೆ ಮತ್ತೆ ಬರೋ ಥರ ಅಂತ ಅನ್ಕೊಂಡೋಣ. 3-4 ದಿನ ಬುಕ್ ಮಾಡ್ಬೇಡ, ಅವಾಗ 3-4 ದಿನ ಒಟ್ಟೊಟ್ಟಿಗೆ ಬಂದು ನೋಡಬಹುದು ಅನ್ನೋ ಒಂದು ಪ್ಲಾನ್ ಇದೆ. ಸೊ ಯಾ, ಇಟ್ ವಾಸ್ ರಿಯಲಿ ನೈಸ್. ನೀವು ಎಲ್ಲ ತಿರುಪತಿಗೆ ಹೋಗಿದ್ದೀರಾ? ಈ ವರ್ಷ ನೀವು ತಿರುಪತಿಗೆ ಹೋಗಿದ್ದೀರಾ? ಹೋಗಿದ್ರೆ ಕಾಮೆಂಟ್ ಮಾಡಿ. ಈ ತಿಂಗಳು ತಿರುಪತಿಗೆ ಹೋಗಿದ್ದೀರಾ? ಕಾಮೆಂಟ್ ಮಾಡಿ. ಹಲೋ, ಹಾಯ್. ಸೊ ನಾವಿವಾಗ ರೂಮ್ ಚೆಕ್ಔಟ್ ಮಾಡಿ ನಾನು ನನ್ನ ಹಸ್ಬೆಂಡ್ ಇವಾಗ ನಾವು ಹೋಗ್ತಾ ಇರೋದು ಕಾಳಹಸ್ತಿ ಟೆಂಪಲ್ಗೆ. ಇಟ್ಸ್ ಪ್ರಿಟಿ ಫೇಮಸ್. ಯಾಕೆ ಹೋಗ್ತಾ ಇದ್ದೀವಿ ಅಂತ ಐ ಥಿಂಕ್ ನಾನು ಸ್ವಲ್ಪ ತಿಂದು ಎನರ್ಜಿ ತಗೊಂಡು ಮಾತಾಡ್ತೀನಿ. ಲೈಕ್ ಇಟ್ಸ್ ಅ ವೆರಿ ಗುಡ್ ಕಾಲ್. ಅಂದರೆ ದೇವರೇ ನಮ್ಮನ್ನ ಕರೆದಿದೆ ಅನ್ನೋ ಒಂದು ವೈಬ್ ನಮಗೆ ಸಿಕ್ಕಿದೆ. ಅದು ಹೇಗೆ ಎತ್ತ ಅಂತ ನನಗೆ ಸ್ವಲ್ಪ ಊಟ ಮಾಡಿ ಹೇಳ್ತೀನಿ. ಇವಾಗ ನಾವು ಹೋಗ್ತಾ ಇದ್ದೀವಿ, ಸ್ವಲ್ಪ ಲೇಟಾಗೂ ಕೂಡ ಎದ್ದಿದ್ದೀವಿ. ನಿದ್ದೆ ಇರಲಿಲ್ಲ ಯಾಕೋ ನನಗೂ ನನ್ನ ಹಸ್ಬೆಂಡ್ಗೂ ಹೆವಿ ನಿದ್ದೆ ಅಂದರೆ ನಿದ್ದೆ. ಆ್ಯಂಡ್ ತಿರುಪತಿಲಂತೂ ಹೆವಿ ನಿದ್ದೆ ಮಾಡಿದ್ದೀವಿ. ಹೇಳ್ತಾರಲ್ಲ ಇವಾಗ ಆ್ಯಕ್ಚುಲಿ ನಂಗೆ ತುಂಬ ಚಿಂತೆ ಇಲ್ಲ, ಸ್ಟ್ರೆಸ್ ಅಂತಾರೆಲ್ಲ ಏನೂ ಇಲ್ಲ. ಅದಕ್ಕೆ ಹೇಳ್ತಾರಲ್ಲ ಚಿಂತೆ ಇಲ್ಲದ ಮನೆಗೆ ಸಂತೆ ಇಲ್ಲೂ ನಿದ್ದೆ ಅಂತ. ಹಾಗೆ ನನಗೆ ಇವಾಗ ಒಂದು 5 ನಿಮಿಷ ಕೊಟ್ಟರೆ ನಾನು ಮಲ್ಕೊಂಡ್ಬಿಡ್ತೀನಿ. ಶ್ರೇಯಾ ಅಂತೂ ಕಣ್ಮುಚ್ಕೊಂಡು ದೇವ್ರನ್ನ ಬೇಡ್ಕೊಂತ ಇದ್ರೆ ನಿದ್ದೆ ಮಾಡ್ತಾ ಇದ್ದೆ ನಾನು. ಏನ್ ಮಾಡ್ತಿದ್ದೆ? ನಿದ್ದೆ ಮಾಡ್ತಾವಲ್ಲ, ನಾನೇನೋ ಬೇಡ್ತಾ ಇದ್ದಲ್ಲ ಅನ್ಕೊಂಡೆ. ನಾನು ಕಾಯ್ತಾನೆ ಇದ್ದೀನಿ, ನಿದ್ದೆ ಮಾಡ್ಬಿಟ್ಟಿದ್ದಲ್ಲ. ಇಬ್ರು ಮೆಡಿಟೇಷನ್ ಮಾಡ್ತಾ ಇದ್ವಿ, ಓಂ ನಮೋ ಭಗವತೆ ವಾಸುದೇವಾಯ ಅಂತ. ಹಂಗೆ ಮಾಡ್ತಾ ಮಾಡ್ತಾ ನಾನು ಮಲ್ಕೊಂಡೇ ಬಿಟ್ಟಿದ್ದೀನಿ. ಆ್ಯಂಡ್ ಇನ್ನ ಒಂದು ಮತ್ತೆ ಅದಾಯ್ತು, ಸರಿ ಹೋದ್ವಿ. ಮತ್ತೆ 2 ನಿಮಿಷ ಅಂದ್ಬಿಟ್ಟು ಇನ್ನೊಂದು ದೇವ್ರ ಅಲ್ಲೇ ಎಷ್ಟೊಂದು ದೇವ್ರು ಇಟ್ಟಿರ್ತಾರೆ, ವೆಂಕಟೇಶ್ವರ. ಅದು ಈ ಕೈ ಒಂದು ಸ್ವಲ್ಪ ಹಿಂಗಿಡೋ, ನನಗೆ ಇಟ್ಕೊಳ್ತೀನಿ ನಾವು ಅಂತ. ಸೊ ವೆಂಕಟೇಶ್ವರ ಅದನ್ನೆಲ್ಲ ನಾವು ನೋಡೋಕ್ಕೆ ಅಂತ ಹೋದಾಗ ಅಲ್ಲಿ ಒಂದು 2 ನಿಮಿಷ ಕೂರಿಸ್ತಾರೆ. ಆ 2 ನಿಮಿಷದಲ್ಲೂ ನಿದ್ದೆ ನನಗೆ ಫುಲ್. ಕಣ್ಣು ಈಗಲೂ ನೋಡ್ರೆ ನಿದ್ದೆ ನನಗೆ. ಐ ಥಿಂಕ್ ಯಾರೇ ನಿದ್ದೆ ಬರಬೇಕು ಅಂತ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ರು ಇವಾಗ ಅವರೆಲ್ಲ ನನ್ನ ಜೊತೆ ಇದ್ರೆ ಐ ಥಿಂಕ್ ಅವ್ರಿಗೆ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ ಅನ್ಸುತ್ತೆ. ಯಾಕೆ ನನ್ನ ಗಂಡನೂ ಕೂಡ ತುಂಬಾ ಚೆನ್ನಾಗಿ ನಿದ್ದೆ ಮಾಡಿದ್ದಾರೆ ಇವತ್ತು. ಸೊ ಯಾ, ಐ ಥಿಂಕ್ ಲೆಟ್ಸ್ ನಾಟ್ ಟಾಕ್ ಅಬೌಟ್ ನಿದ್ದೆ. ನನಗೆ ಮತ್ತೆ ನಿದ್ದೆ ಬರ್ತಾ ಇದೆ, ಅದ್ರ ಬಗ್ಗೆ ಮಾತಾಡಿ ನಿದ್ದೆ ತುಂಬಾ ಆಗ್ಬಿಟ್ಟಿದೆ. ನಿದ್ದೆ ಪುರ್ಕಿ ಥಿಂಗ್ಸ್ ಚಿಕ್ಕ ವಯಸ್ಸಲ್ಲಿ ನಾವು ಹೇಳ್ತಾ ಇದ್ವಿ, ನೀನು ಸುಳ್ ಪುರ್ಕಿ. ಆಮೇಲೆ ಇನ್ನೇನೋ ಹೇಳ್ತಾ ಇದ್ವಿ. ಎನಿವೇಸ್ ಇವಾಗ ಕಾಳಹಸ್ತಿ ದೇವಸ್ಥಾನಕ್ಕೆ ಹೋಗೋಣ. ಇಟ್ಸ್ ಲೈಕ್ I'll tell you the story about it. It's very interesting, okay? So stay tuned. Let's go have food first. Bye. ನಿಮಗೆ ಗೊತ್ತಿರೋ ಹಾಗೆ ನಾನು ಫಸ್ಟ್ ತೊಗೊಳ್ಳೋದು ಟೊಮ್ಯಾಟೊ ಸೂಪ್. ಅದಾದಮೇಲೆ ನಾವು ತೊಗೊಂಡಿದ್ದು ವೆಜ್ ಫುಲ್ ಮೀಲ್. ಚೆನ್ನಾಗಿತ್ತು. ಓಕೆ, ಹಲೋ, ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಕಾಳಹಸ್ತಿ ದೇವಸ್ಥಾನದ ದರ್ಶನ ಕೂಡ ಆಯಿತು. ಒಳಗಡೆ ಹೋಗಿದ್ವಿ. ನಮ್ಮ ಕೈಯೆಲ್ಲ ನೋಡಿ ಅರ್ಶನ ಆಗಿದೆ. ನಮ್ಮ 4 ಕೈಗಳು ಹೀಗೆ ಆಗಿದೆ. ಬಹಳ ಚೆನ್ನಾಗಿತ್ತು ದರ್ಶನ. ಆಕ್ಚುಲಿ ಇಟ್ಸ್ ಸೋ ಬ್ಯೂಟಿಫುಲ್ ಅಂಡ್ ಇಟ್ಸ್ ಸೋ ಹ್ಯೂಜ್. ಅಲಾಕಿ ಒಳಗಡೆ ಫುಲ್ ಹೋಗ್ತಾ ಇದ್ರೆ ಎಸ್ಪೆಷಲಿ ಸೇಮ್ ನನ್ಗೆ ಅನ್ಸಿದ್ದು ತಿರುಪತಿನ ನಾವು ಹೇಗೆ ಕತ್ಲೆಯಲ್ಲಿ ತೋರಿಸ್ತಾರೆ ಫುಲ್ ಬೆಳಕಲ್ಲಿ, ಹಂಗೇನೆ ಶಿವನು ಕೂಡ ಇತ್ತು ಅಲ್ಲ, ಅದು ಮತ್ತೆ ಅಮ್ಮನ ಊರುನು ಅಷ್ಟೇನೆ ಬಹಳ ಚೆನ್ನಾಗಿತ್ತು. ಸೊ ಕಮಿಂಗ್ ಟು ವೈ ವಿ ವಿಸಿಟೆಡ್ ದಿಸ್ ಟೆಂಪಲ್, ಇಟ್ಸ್ ಗೋಯಿಂಗ್ ಟು ಬಿ ಅ ಸ್ಟೋರಿ ಟೈಮ್. ಸೊ ಯಾರಾದ್ರೂ ಬೋರ್ ಅಂತ ಅನ್ಸಿದ್ರೆ ಯು ಗೈಸ್ ಕ್ಯಾನ್ ಸ್ಕಿಪ್, ಅಥವಾ ಸಾಕು ಅನ್ಸಿದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. ಆಮೇಲೆ ಅನ್ಕೊಂಬಾರ್ದು ಎಷ್ಟು ಸ್ಟೋರಿ ಇದೆಯಾ ಅಂತ. ಸೊ ಇವಾಗ ನಾವು ಹ್ಯಾಪಿ ತಗೊಂಡಾದ್ಮೇಲೆ ನಾವು ಕಾರ್ನರ್ ಹೌಸ್ಗೆ ಯೂಶಲಿ ಕರ್ಕೊಂಡು ಹೋಗ್ತಿರ್ತೀವಿ ಎವ್ರಿ ಸ್ಯಾಟರ್ಡೇ 2 weeks once ಆ ಥರ. ಸೊ ಅವಾಗ ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ಗೆ ಒಬ್ರು ರ್ಯಾಂಡಮ್ ಆಗಿ ನನ್ನ ಹಸ್ಬೆಂಡ್ ಒಳಗಡೆ ಐಸ್ ಕ್ರೀಮ್ ತರಕ್ಕೆ ಅಂತ ಹೋಗಿದ್ರು. ಸೊ ನಾನಿಲ್ಲಿ ಇಟ್ಕೊಂಡು ಕೂತ್ಕೊಂಡಿದ್ದೆ ಹ್ಯಾಪಿನ. ಸೊ ರ್ಯಾಂಡಮ್ ಆಗಿ ಒನ್ ಅಂಕಲ್ ಬಂದ್ರು. ಈಸ್ ಸೋ ಬ್ಯೂಟಿಫುಲ್ ದಟ್ ಅಂಕಲ್. ಒಂಥರ ಗ್ಲೋಯಿ ಆಗಿ ಆ ಒಂದು ಶೈನ್ ಆ ಸ್ಕಿನ್ ಮೇಲೆ ಒಂದು ಸಖತ್ತಾಗಿದ್ರು ಅವರು.
ನೋಡ್ರಿ ಒಂಥರ ಅವ್ರನ್ನೇ ನೋಡ್ತಾ ಇರ್ಬೇಕು ಅನ್ನೋ ಒಂದು ಇದು. ಅಂಕಲ್ ಬಂದ್ರು, ಆಮೇಲೆ ಅಂಕಲ್ ಮತ್ತೆ ಕೇಳಿದ್ರು ನಿಮ್ದಾ ಇದು ಅಂದ್ರು. ಅಂದ್ರೆ ನಾನು 2 ವೀಲರ್ ಮೇಲೆ ಕೂರ್ಸ್ಕೊಂಡಿದ್ದೆ, ನಾನು ಅವ್ರದ್ದು ಅಂಕಲ್ದ ಇದು ಅನ್ಕೊಂಡ್ಬಿಟ್ಟೆ. ಸೊ ಅಂಕಲ್ ಕೇಳಿದ್ರು ಇದು ನಿಮ್ದಾ ಇದು ನಾಯಿ ಅಂತ. ದೆನ್ ಹೌದು ಇದು ನಿಮ್ದಾ ಇದು ಅಂತ ಕೇಳಿದ್ರು. ಏನ್ ಹೆಸರು ಅಂತ ಕೇಳಿದ್ರು. ನಾನು ಹ್ಯಾಪಿ ವಿರಾಜ್ ಅಂತಂದ್ರೆ ಓ ನೈಸ್ ಅಂತಂದ್ರೆ. ಆಮೇಲೆ ಅವ್ರ ಹೆಂಡತಿ ಕೂಡ ಇದ್ರು, ಅವರು ಅಷ್ಟೇ ಬಹಳ ಚೆನ್ನಾಗಿದ್ರು. ಅವರು ಬ್ರಾಹ್ಮಣ ಅನ್ಕೊಂತೀನಿ. ಸೊ ಅವರು ಬಂದ್ರು, ಚೆನ್ನಾಗಿದೆ ಮುಟ್ಬೋದು ಅದೆಲ್ಲ ಮಾಡಿ, ನಮಗೂ ಸಾಕ್ಬೇಕು ಅಂತ ಇಷ್ಟ, ನೀವು ನಾನ್ ವೆಜ್ ಹಾಕ್ಬೇಕಾ, ಆದ್ರೆ ನಾವು ನಾನ್ ವೆಜ್ ತಿನ್ನಂಗಿಲ್ಲ, ನಾನ್ ವೆಜ್ ನಾವು ತಿನ್ನಲ್ಲ ಅಂತ ಹೇಳಿದ್ರು. ಯಾಕ್ತಾರೆ ಎಲ್ಲ ಏನಿಲ್ಲ, ಹೆಂಗ್ ನೀವೇನ್ ಹಾಕ್ತಿರೋ ಏನ್ ರೂಢಿ ಮಾಡ್ತಿರೋ ಹಾಗೇನೆ ಅಂತೆಲ್ಲ ಹೇಳಿದ್ವಿ. ಆಮೇಲೆ ನನ್ನ ಹಸ್ಬೆಂಡ್ ಬಂದ್ರು, ನಾನು ಇಂಟ್ರೊಡ್ಯೂಸ್ ಮಾಡಿದೀವಿ ನನ್ನ ಹಸ್ಬೆಂಡ್ ಅಂತಂದ್ರೆ. ಓ ಮತ್ತೆ ಆಗಿದ್ಯಾ ನಿಮ್ಮ ಹಸ್ಬೆಂಡ್ ಇವರು? ಹೌದು ಇವ್ರು ನನ್ನ ಹಸ್ಬೆಂಡ್ ಅಂತಂದೆ. ಆಮೇಲೆ ನೈಸ್. ಆಮೇಲೆ ಇವ್ರಿಗೆ ಹೇಳ್ತಾ ಇದ್ರು ನೀವು ನಾಯಿನೇ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ ಅಂದ್ರೆ ಇನ್ ಮಗು ಎಲ್ಲ ಆದ್ರೆ ಎಷ್ಟ್ ಚೆನ್ನಾಗಿರುತ್ತೆ, ಮಗು ಇದ್ಯಾ ಅಂತಂದ್ರು. ಇಲ್ಲ ಅಂತಂದೆ. ಅದಕ್ಕೇನೆ ರೀಸೆಂಟ್ ಆಗಿ ಮದ್ವೆ ಆಗಿದ್ದ ಅಂತಂದ್ರು. ಇಲ್ಲ ಆತರ ಎಲ್ಲ ಏನಿಲ್ಲ, ಆಯ್ತು 3.5 ವರ್ಷ ಆಯ್ತು ನಮ್ಗೆ, ಮತ್ತೆ ಮಗು ಬೇಡವಾ ನಿಮ್ಗೆ ಅಂತ ಹೇಳಿದ್ರು. ನಾವು ಅದಕ್ಕೆ ಒಳ್ಳೆ ಟೈಮ್ ಬರ್ಬೇಕಲ್ವಾ ಅಂತ ಅಂದ್ವಿ. ಅವಾಗ ಅವ್ರು ಹೇಳಿದ್ರು ಸಿ ನೀವಿಬ್ರು ಎಷ್ಟು ಅಡೋರಬಲ್ ಆಗಿ ತುಂಬಾ ಚೆನ್ನಾಗಿದ್ದೀರಾ, ಸೊ ನಿಮ್ ರಿಲೇಶನ್ಶಿಪ್ ನ ಇನ್ನ ಸ್ಟ್ರಾಂಗ್ ಮಾಡ್ಕೊಳ್ಬೇಕು ಅಂತಂದ್ರೆ ಕಾಳಹಸ್ತಿ ಅನ್ನೋ ಒಂದು ಟೆಂಪಲ್ ಇದೆಯಲ್ಲ ಅಲ್ಲಿ ಹೋಗ್ ಬನ್ನಿ ಅಂತಂದ್ರು. ನಾನು ಎಲ್ಲಿ ಅದು ತಿರುಪತಿಗೆ ಹೋಗ್ತಿರಲ್ಲ ನೀವು, ಅದು ಹೋಗಾದ್ಮೇಲೆ ಕಾಳಹಸ್ತಿ ದೇವಸ್ಥಾನಕ್ಕೆ ಹೋಗ್ಬಿಟ್ ಬಾಮ್ಮ ನಿಂಗೆ ಒಳ್ಳೇದಾಗುತ್ತೆ ಅಂತಂದ್ರು. ಆ ಲಾಸ್ಟ್ ಡೇ ಹೋಗ್ಬಿಟ್ ಬಾಮ್ಮ ಅನ್ನೋದು ನನ್ಗೆ ಒಂಥರ ಫುಲ್ ಟಚ್ಡ್ ಒಂಥರ ಅಂತ ಅನ್ಬಿಟ್ಟು ಅಂತ. ಆಮೇಲೆ ಅದು ಫಸ್ಟ್ ಅವ್ರು ಫ್ಯಾಮಿಲಿಯನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಆಮೇಲೆ ಎಲ್ಲ ಹೇಳಿದ್ರು. ಹೇಳಾದ್ಮೇಲೆ ಮತ್ತೆ ಅವ್ರು ಹೊರಟ್ರು, ಸರಿ ಸರಿ ಬಾಯ್ ಅಂದ್ಬಿಟ್ಟು ಮತ್ತೆ ಅಂಕಲ್ ಒಬ್ರೇ ವಾಪಸ್ ಬಂದ್ಬಿಟ್ಟು ತಿರುಪತಿ ಹತ್ರ ಇರೋದದು ಕಾಳಹಸ್ತಿ ಅಂತ, ನೀವು ಹೋಗಿ ದರ್ಶನನೇ ತಗೊಂಡ್ ಬರ್ಬೇಕು, ನೀವು ದರ್ಶನ ತಗೊಂಡ್ ಬರ್ಲೇಬೇಕು, ಹೋದ್ರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗಿ ಬನ್ನಿ, ನಿಮ್ಗೆಲ್ಲ ಒಳ್ಳೇದಾಗತ್ತೆ, ನೀವು ತುಂಬಾ ಚೆನ್ನಾಗಿರ್ತೀರಾ, ನೀವು ಹೀಗೆ ಇರ್ಬೇಕು ಯಾವಾಗ್ಲೂ ಅಂತ ಹೇಳಿ ನಮ್ಗೆ ಹೇಳಿದ್ರು. ನಾವು ಖಂಡಿತ ಅಂಕಲ್ ಹೋಗಿ ಬರ್ತೀವಿ, ಸರಿ ಮಾ ಹೋಗಿ ಬರ್ತೀವಿ ನಾವು, ಹೋಗ್ಬಾಮ್ಮ ಅಂತ ಮತ್ತೆ ಹೇಳಿದ್ರು. ಲಾಸ್ಟ್ ನಾವು ಆಮೇಲೆ ಅನ್ಕೊಳ್ತಿದ್ವಿ ಅಂತ. ಅದಾದ್ಮೇಲೆ ಅದೇ ಸರಿ ನನ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೆ. ಅಫ್ಕೋರ್ಸ್ ನಿಮ್ಗೆ ಗೊತ್ತಿದೆ ಮೋನಿಶಾ ಹೇಳಿದ್ರ ಹಿಂಗೆ ರ್ಯಾಂಡಮ್ ಆಗಿ ಬಂದು ಹಿಂಗೆ ಹೇಳಿದ್ರು ಕಣೆ ನಾವು ತಿರುಪತಿಗೆ ಹೋಗ್ಬೇಕಾರೆ ಹಂಗೆ ಹೋಗ್ತೀವಿ ಅಂದ್ರೆ. ಹೇಳಿದ್ರು ಕಣೆ ನಾನು ಹೋಗಿ ಬಂದು ದಯವಿಟ್ಟು ಹೋಗ್ಬಿಡ್ಬಾ, ಇಟ್ ಇಸ್ ವೆರಿ ನೈಸ್, ಅಲ್ಲಿ ಹೋಗಿ ಬಂದ್ಮೇಲೆ ಡೈರೆಕ್ಟ್ ನೀವು ನಿಮ್ಮ ಮನೆಗೆ ವಾಪಸ್ ಹೋಗ್ಬೇಕು ಅಂತ. ಅಲ್ಲೋ ಹೌದಾ ಅಂತಂದ್ರೆ. ಸೊ ನಾವು ಅದರ ರಿಸರ್ಚ್ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಾಗ ವಿ ಗಾಟ್ ಟು ನೋ ಹೋಗೋದಕ್ಕಿಂತ ಮುಂಚೆ ನಾನ್ ವೆಜ್ ತಿಂದಿರಬಾರ್ದು. ಅಟ್ಲೀಸ್ಟ್ 3 days ಪ್ರಯರ್ ಏನು ಆಲ್ಕೋಹಾಲ್ ಏನೇನು ಹ್ಯಾಬಿಟ್ಸ್ ಇದ್ರೆ ಅದನ್ನೆಲ್ಲ ಸ್ಟಾಪ್ ಮಾಡಿರ್ಬೇಕು. ಅಂಡ್ ಹೋಗಾದ್ಮೇಲೆ 3 ದಿನ ಅಂತ ಇದೆ ತಿನ್ಕೂಡ್ದು ಏನು ನಾನ್ ವೆಜ್. ಸೊ ಅಲ್ಲಿ ಹೋಮ ಮಾಡಿಸ್ತಾರೆ, ರಾಹು ಕೇತು ದೋಷ ಅದು ಹೋಮ ಮಾಡಿಸ್ತಾರೆ. ಅದೊಂದು ನಿಮ್ಗೆ ಇಟ್ ಡಿಪೆಂಡ್ಸ್ ಆನ್ ದ ಟಿಕೆಟ್ಸ್, ನೀವು ಯಾವ್ಯಾವ ಟಿಕೆಟ್ಸ್ ತಗೊಳ್ತೀರಾ ಅಂತ. 500, 750 ಅಂಡ್ 1500, 2500, 5000 ಇಷ್ಟರವರೆಗೂ ಇದೆ. ನಾವು ಮಾಡಿಸಿದ್ದು 750 ಅಂದ್ರೆ 2500, 5000 ಮಾಡಿಸಿದ್ರೆ ಏನಂದ್ರೆ ಕ್ರೌಡ್ ಸ್ವಲ್ಪ ಕಡಿಮೆ ಇರುತ್ತೆ ಅನ್ನೋದೊಂದು ಬಿಟ್ರೆ ಇನ್ನೇನು ಇಲ್ಲ. ಯು ಗೆಟ್ ದ ಸೇಮ್ ದರ್ಶನ, ಸೇಮ್ ಪೂಜೆ ಎಲ್ಲದೂ ಅದೇ ಇರುತ್ತೆ, ಏನು ಡಿಫ್ರೆನ್ಸ್ ಇರಲ್ಲ. ಜಸ್ಟ್ ಪ್ರಾಬ್ಲಿ ಪೂಜಾರಿ ಚೇಂಜ್ ಇರ್ಬೋದು ಅಂಡ್ ಅಮೌಂಟ್ ಆಫ್ ಪೀಪಲ್ ಅಲ್ಲಿ ಏನಿರ್ತಾರೆ ಆ ಕ್ರೌಡ್ ಅಲ್ಲಿ ಅದು ಕಡಿಮೆ ಇರುತ್ತೆ, ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. ದ ರೀಸನ್ ಇದನ್ನ ಮಾಡಿಸೋದು ಏನ್ ಒಳ್ಳೇದು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಯಾರಿಗಾದ್ರೂ ಮದ್ವೆ ಆಗಿಲ್ಲ, ತುಂಬಾನೇ ಬ್ಲಾಕೇಜಸ್ ಇರುತ್ತೆ, ಎಲ್ಲಾನು ಏನೋ ಒಂದು ಅಡೆತಡೆ ಅಂತ ಹೇಳ್ತಾರಲ್ಲ ಅದೆಲ್ಲ ಆಗ್ತಿರತ್ತೆ. ಸೊ ಆ ಟೈಮ್ ಅದಕ್ಕೆ ತುಂಬಾ ಒಳ್ಳೇದು. ನಾಗದೋಷ, ಸರ್ಪದೋಷ, ಯೂಶಲಿ ಯಾವುದೇ ಒಂದು ರೆಪ್ಟೈಲ್ಸ್ ದೋಷಗಳಿದ್ರು ಅದು ಕೂಡ ನಿವಾರಣೆ ಆಗತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬಂದು ಸಂತಾನ ಭಾಗ್ಯ, ಮಕ್ಳು ಯಾರಿಗ ಆಗ್ತಾ ಇಲ್ಲ ಅಂತವ್ರು ಕೂಡ ಇವಾಗ ಎಷ್ಟೋ ವರ್ಷದಿಂದ ಟ್ರೈ ಮಾಡ್ತಿರ್ತಾರೆ ಮಕ್ಕಳು. ಸೊ ಅವ್ರಿಗೆ ಮಕ್ಳು ಆಗ್ತಿರಲ್ಲ ಅಂಡ್ ಮೇ ಬಿ ಆಗಿ ಅಬಾರ್ಷನ್ಸ್ ಆಗಿ ಏನೇನೋ ಒಂದು ಪ್ರಾಬ್ಲಮ್ಸ್ ಇರುತ್ತೆ ಪಾಪ ಹೆಣ್ಮಕ್ಳಿಗೆ, ಆ ಪ್ರಾಬ್ಲಮ್ಸ್ ಇರೋರು ಬಂದು ಮಾಡಿಸ್ಬೋದು. ಅಂಡ್ ಇನ್ನ ಒಂದಂತಂದ್ರೆ PCOS, PCOD ಅದೆಲ್ಲ ನನಗೂ ಇದೆ. PCOS ನಾನು ಆಕ್ಚುಲಿ ಅದನ್ನ ರಿವರ್ಸ್ ಮಾಡ್ಕೊಂಡಿದ್ದೀನಿ. ಇನ್ ದ ಸೆನ್ಸ್ ಲೈಕ್ ನನಗೆ ಐ ಥಿಂಕ್ ನನಗೆ ಇದ್ರಲ್ಲಿ ಏನು ಬೇಜಾರಿಲ್ಲ ಹೇಳ್ಕೊಳ್ಳೋದಕ್ಕೆ, ಬಿಕಾಸ್ ಐ ಶುಡ್ ನಾಟ್ ಶೋ ಆಲ್ವೇಸ್ ಲೈಕ್ ನನ್ನ ಲೈಫ್ ಕಿಂಗ್ ಸೈಜ್ ಲೈಫ್ ಇದೆ ಅಂತ ನಾನು ತೋರ್ಸೋದಕ್ಕಾಗಲ್ಲ ಅಲ್ವಾ. ನನ್ನರಲ್ಲೂ ತುಂಬಾನೇ ಪ್ರಾಬ್ಲಮ್ಸ್ ಇದೆ, ನನ್ನ ಹೆಲ್ತ್ ತುಂಬಾ ಪ್ರಾಬ್ಲಮ್ಸ್ ಇತ್ತು, ಅದೆಲ್ಲ ಇವಾಗ ಕ್ಲಿಯರ್ ಆಗಿದೆ. ಓನ್ಲಿ ಥಿಂಗ್ ನಾನೇನ್ ಮಾಡ್ತಿದ್ದೆ ಅಂತ ನನ್ನ PCOS ಇದೆ, ಇನ್ನ ಇದೆ ಅಫ್ಕೋರ್ಸ್, ಬಟ್ ಅದೇನೋ ಹೇಳ್ತಾರಲ್ಲ ಅದು ರಿವರ್ಸ್ ಮಾಡ್ಕೋಬಹುದು ಅಂತ ನಾನು ಆ ಲೆವೆಲ್ಗೆ ಇವಾಗ ಹೋಗಿದೆ. ಇಟ್ಸ್ ಆಲ್ ಲೈಕ್ ಒಂದು ಕ್ಲೀನ್ ಮತ್ತೆ ಪ್ರಾಪರ್ ಡಯಟ್ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಇರುತ್ತೆ. ನನಗೂ ಒಂದು ಐ ಥಿಂಕ್ ಒಂದು 10 years ಇಂದಾನು ನಾನು ಅಷ್ಟು ಕಾನ್ಸಂಟ್ರೇಟೇ ಮಾಡಿಲ್ಲ, ಬಿಕಾಸ್ ನಾನು ಲೈಫ್ ಸ್ಟಾರ್ಟ್ ಮಾಡಿದ ನೈಟ್ ಶಿಫ್ಟ್ ಅಲ್ಲಿ. ಅಂಡ್ ಅದರಿಂದ ನಾನು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಪಾಕೆಟ್ ಮನಿಗೋಸ್ಕರ ನಾನು ನೈಟ್ ಶಿಫ್ಟ್ಸ್ ಎಲ್ಲ ಮಾಡ್ಕೊಂಡು ನನ್ನ ಹೆಲ್ತ್ ನಾನು ತುಂಬಾನೇ ಏನು ಅಟೆನ್ಷನ್ ಕೊಡಕ್ಕಾಗ್ಲಿಲ್ಲ, ಒಂಥರ ಕಾನ್ಸಂಟ್ರೇಟೇ ಮಾಡೋಕ್ಕಾಗಲ್ಲ. ಈ ಥರ ಎಲ್ಲ ಲೈಫ್ ಸ್ಟೈಲ್ ಇರಬೇಕಾದ್ರೆ ನಿಮ್ಗೆ ಒಂದು ಹುಡುಗಿಗೆ ಸ್ಟಾರ್ಟ್ ಆಗುವಂತ ಪ್ರಾಬ್ಲಮ್ ಅಂದ್ರೇನೆ ಈ
ಪೀರಿಯಡ್ಸ್, ಇರ್ರೆಗ್ಯುಲರ್ ಪೀರಿಯಡ್ಸ್, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದು, PCOD ಬರೋದು, PCOS ಬರೋದು. ನಾನು ಹೆಂಗಾಗ್ತಿತ್ತು ಅಂದ್ರೆ ನಾನು ಟ್ರೀಟ್ಮೆಂಟ್ ಕೂಡ ಅಷ್ಟೇ ಇದೆ. ಪೌಡರ್ಸ್ ಕೊಡೋರು ಡಾಕ್ಟರ್ಸ್ ನಾನು ಕನ್ಸಲ್ಟ್ ಮಾಡ್ತಾ ಇದ್ದೆ, ಒಂದೊಂದಿಷ್ಟು ಪೌಡರ್ಸ್ ಕೊಡೋರು ಎಲ್ಲ ಮಾಡ್ತಾ ಇದ್ದೆ. ಬಟ್ ಎಂಡ್ ಆಫ್ ದ ಡೇ ಅದನ್ನ ತಗೋಬೇಕು. ಬಿಕಾಸ್ ನನ್ನ ಲೈಫ್ ಸ್ಟೈಲ್ ಚೆನ್ನಾಗಿರ್ಲಿಲ್ಲ. ಯಾಕೆ ನಾನು ನೈಟ್ ಶಿಫ್ಟ್ ಮಾಡ್ತಾ ಇದ್ದೆ ಅಂಡ್ ನಾನು ತಿನ್ನೋದು ಟೈಮ್ ಬೇರೆ ಇತ್ತು. ಕಂಪ್ಲೀಟ್ ಇಟ್ ವಾಸ್ ಅ ಡಿಸಾಸ್ಟರ್. ಆ ಒಂದು ಲೈಫಲ್ಲಿ ನಾನು ಲೀಡ್ ಮಾಡ್ತಾ ಇರ್ಬೇಕಾದ್ರೆ ನಾನು ಏನೇ ಒಂದು ಒಳ್ಳೇದು ಮಾಡೋಕೆ ಹೋದ್ರು ನನ್ನ ಬಾಡಿ ಸಪೋರ್ಟ್ ಮಾಡಲ್ಲ ಅಲ್ವಾ. ಸೊ ಹಂಗಿರ್ಬೇಕಾದ್ರೆ ನಾನು ನೈಟ್ ಶಿಫ್ಟ್ ಇಟ್ಕೊಂಡೇನೆ ನಾನು ಆಕ್ಚುಲಿ ಅವಾಗ ಒಂದ್ ಸ್ವಲ್ಪ ವೇಟ್ ಗೇನ್ ಆಗೋದು ಇದೆಲ್ಲ ಆಗ್ತಾ ಇತ್ತು ನನಗೆ. ಬಟ್ ದೆನ್ ಐ ರಿಯಲೈಸ್ ದಟ್ ದಿಸ್ ಸಮಥಿಂಗ್ ದಟ್ ಐ ರಿಯಲಿ ಹ್ಯಾವ್ ಟು ಲುಕ್ ಆಫ್ಟರ್ ಅಂತ. ಅಂಡ್ ಪ್ರಿಪರೇಷನ್ಸ್ ಎಲ್ಲ ನಾನು ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಲೈಕ್ ಓಕೆ, ವಾಕಿಂಗ್, ಜಾಗಿಂಗ್, ಕೆಲವೊಂದೊಂದು ಯೋಗಗಳು. ಅಂಡ್ ನನ್ನ ಅಕ್ಕ ಕೂಡ ಅಷ್ಟೇ, ಅವಳಂತೂ ಬೆಳಗ್ಗೆ ಇದ್ರೆ ನಾನು ಅವಳು ಯಾವ್ಯಾವ್ದೋ ಆಂಗಲ್ ಅಲ್ಲಿ ನಿಂತ್ಕೊಂಡ್ಬಿಟ್ಟಿರೋಳು ಆ ತರ ಯೋಗ ಮಾಡ್ಕೊಂಡು. ಸೊ ಯೋಗ ಎಲ್ಲ ಮಾಡ್ಕೊಂಡು ಒಂದು ಲೈಫ್, ಒಂದು ಕ್ಲೀನ್ ಡಯಟ್, ಒಂದು ಲೈಫ್ ಸ್ಟೈಲ್ನ ಒಂದು ಪ್ರಾಪರ್ ಆಗಿ ಡಯಟ್ ಎಲ್ಲ ಫಾಲೋ ಮಾಡಿಕೊಂಡು ನಾನು ನೀಟಾಗಿ ಇಟ್ಕೊಂಡಿದ್ದೀನಿ. ಇವೊಂದು 100% ನನ್ನ ಬಾಡಿಲಿರೋ ಹಾರ್ಮೋನ್ ಎಷ್ಟು ನನಗೆ ರಿಸಲ್ಟ್ ಸಿಕ್ಕಿಲ್ವೋ, ಅಟ್ಲೀಸ್ಟ್ ನನಗೇನು ಇವಾಗ ಪರ್ಫೆಕ್ಟ್ ಆಗಿ ಸಿಗ್ಬೇಕು ಅದು ನನಗೆ ಚೆನ್ನಾಗಿದೆ ಬಾಡಿ. ಇನ್ಫ್ಯಾಕ್ಟ್ ಹೇಳಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಯಾರಿಗಾದ್ರೂ ಹೋಗಿ ಹೇಳಿದ್ರೆ ನನಗೆ ಏನು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ, ನನಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದೆ, ಅಥವಾ ನನಗೆ ಏನು PCOS ಇದೆ ಅಂದ್ರೆ ನಂಬಲ್ಲ. ಇವನ್ ಡಾಕ್ಟರ್ ಆಲ್ಸೋ ಕೇಳಿದ್ರೆ ಹೌದಾ ನಿಮ್ ವೇಟ್ ಚೆಕ್ ಮಾಡಿ ಅಂತ ಹೇಳ್ತಾರೆ. ಬಿಕಾಸ್ ನನ್ನ ವೇಟ್ ಕೂಡ ಅಷ್ಟು ನಾನು ಏನು ತುಂಬಾನೇ ಓವರ್ ವೇಟ್ ಆಗಿಲ್ಲ. ಅಂಡ್ ತುಂಬಾ ಜನಕ್ಕೆ ಏನಂತಂದ್ರೆ ಇವಾಗ ಆ ಪ್ರಾಬ್ಲಮ್ಸ್ ಎಲ್ಲ ಬಂದ್ರೆ ಅವ್ರಿಗೆ ವೇಟ್ ಗೇನ್ ಮಾಡ್ತಾರೆ. ಅಂಡ್ ಅಟ್ ದ ಸೇಮ್ ಟೈಮ್ ಹೇರ್ ಫಾಲ್ ಆಗಿ ಅವ್ರಿಗೆ ತುಂಬಾ ಪುಟ್ಟದಾಗ್ಬಿಟ್ಟಿರುತ್ತೆ, ಹೇರ್ ಇರುತ್ತೆ, ಸ್ಕಿನ್ ಅಲ್ಲಿ ತುಂಬಾನೇ ಅವ್ರಿಗೆ ಪ್ರಾಬ್ಲಮ್ಸ್ ಇರುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ಫೇಶಿಯಲ್ ಹೇರ್ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ ಅವ್ರಿಗೆ. ಸೊ ಐ ಮೀನ್ ಫೇಸ್ ಅಲ್ಲೆಲ್ಲ ಥಿಕ್ ಹೇರ್ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಈ ತರ ಎಲ್ಲ ಪ್ರಾಬ್ಲಮ್ಸ್ ಪಾಪ ಹುಡುಗಿರೆಲ್ಲ ಫೇಸ್ ಮಾಡ್ತಾರೆ. ಸೊ ಈ ತರ ಎಲ್ಲ ಪ್ರಾಬ್ಲಮ್ಸ್ ಇರೋರು ಐ ಥಿಂಕ್ ಪ್ರಾಪರ್ ಡಯಟ್, ಕ್ಲೀನ್ ಆಗಿರ್ಬೇಕು, ಯಾವ್ದು ಜಾಸ್ತಿ ಆಗಿರ್ಬಾರ್ದು. ಹಾಗಂತ ಊಟ ಎಲ್ಲ ಬಿಟ್ಬಿಟ್ಟು ಅನ್ನ ಬಿಟ್ಬಿಡಿ ಆ ತರದೆಲ್ಲ ನಾನು ಏನು ಹೇಳಲ್ಲ. ಏನು ನಿಮ್ಗೆ ಕ್ಲೀನ್ ಆಗಿ ತಿಂತಾ ಇದೀರ ಅಂತ ಅನ್ಸುತ್ತೋ ಅದು. ಅಂಡ್ ಜಂಕ್, ಹೊರಗಡೆ ತಿನ್ನೋದು ಎಲ್ಲದನ್ನು ಅವಾಯ್ಡ್ ಮಾಡಿ, ವಿಚ್ ಐ ಡಿಡ್. ಅಂಡ್ ನನಗೆ ಅದರಿಂದ ಒಳ್ಳೆ ರಿಸಲ್ಟ್ ಕೂಡ ಸಿಕ್ಕಿದೆ. ಸೊ ಐ ಥಿಂಕ್ ಐ ವಿಲ್ ಮೇಕ್ ಅನದರ್ ವಿಡಿಯೋ ಆನ್ ದ್ಯಾಟ್. ಐ ಥಿಂಕ್ ದಟ್ಸ್ ದ್ಯಾಟ್. ಇವಾಗ ನಾವು ಇಲ್ಲಿಂದ ತಿರುಪತಿಯಿಂದ ಮನೆಗೆ ಹೋಗ್ತಾ ಇದೀವಿ, ಅಂದ್ರೆ ಕಾಳಹಸ್ತಿಯಿಂದ. ಆಮೇಲೆ ಎಲ್ಲ ಪೂಜೆ ಆಗಾದ್ಮೇಲೆ ಇದರಿಂದ ನೀವು ಡೈರೆಕ್ಟ್ ನಿಮ್ಮ ಮನೆಗೆ ಹೋಗ್ಬೇಕು. ಫಸ್ಟ್ ಒಂದು ಗಣಪತಿ ಮತ್ತೆ ಶಿವನ ಮೀಟ್ ಮಾಡಿ ಹೋಗ್ಬೇಕು, ಅವ್ರದ್ದು ಬ್ಲೆಸ್ಸಿಂಗ್ಸ್ ನ ತಗೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ಆ ಪೂಜೆ ಆಗಿದ ತಕ್ಷಣ ನಿಮ್ಗೆ ಒಂದು ಶಿವಲಿಂಗ ಕೊಟ್ಟಿರ್ತಾರೆ, ಬೆಳ್ಳಿ ಶಿವಲಿಂಗ. ಒಂದು ಸಿಲ್ವರ್ ಸರ್ಪ ನಿಮ್ಗೆ ಕೊಟ್ಟಿರ್ತಾರೆ, ಅದೇ ಶಿವನ ಮೇಲೆ ಹಿಂಗ್ ಕೂತಿರುತ್ತಲ್ಲ ಅದು. ಅದನ್ನೆಲ್ಲ ಪೂಜೆ ಮಾಡೋದಕ್ಕೆ 2 ಕೊಟ್ಟಿರ್ತಾರೆ, ಒಂದು ರಾಹುಗೆ ಒಂದು ಕೇತುದು ಅಂತ. ಸೊ ಅದನ್ನ ನೀವು 3 ಸತಿ ಹಿಂಗೆ 3 ಸತಿ ಮಾಡ್ಕೊಂಡು ಅಲ್ಲಿ ಉಂಡಿ ಇರುತ್ತೆ, ಉಂಡಿ ಒಳಗಡೆ ಹಾಕ್ಬೇಕು. ಅಲ್ಲಿ ಗಣಪತಿನೂ ಇರುತ್ತೆ ಮತ್ತೆ ಶಿವನೂ ಇರುತ್ತೆ. ಸೊ ಅದನ್ನ ನೋಡಿ ಫಸ್ಟ್ ಅದನ್ನ ಬ್ಲೆಸ್ಸಿಂಗ್ಸ್ ನ ತಗೊಂಡು ದೆನ್ ಅದನ್ನ ಹಾಕ್ಬೇಕು. ಸೊ ಈ ತರ ಎಲ್ಲ ಪ್ರೊಸೀಜರ್ ಇದೆ. ಅಂಡ್ ಇದಾದ್ಮೇಲೆ ಡೈರೆಕ್ಟ್ ನೀವು ಮನೆಗೆ ಹೋಗ್ಬೇಕು, ಎಲ್ಲೂ ಹೋಗಂಗಿಲ್ಲ. ಯೂಶಲಿ ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೋದ್ರು ಇಟ್ಸ್ ಆಲ್ವೇಸ್ ಗುಡ್ ದಟ್ ವಾಪಸ್ ಮನೆಗೆ ಹೋಗೋದು. ಅಂಡ್ ಮನೆ ಕ್ಲೀನ್ ಆಗಿರ್ಬೇಕಂತ. ಅವಾಗ ವಾಪಸ್ ನಮ್ಮ ಮನೆ ನಾವು ವಾಪಸ್ ಮನೆಗೆ ಬರ್ತೀವಲ್ಲ, ಇವಾಗ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದ್ರು ಮನೆಗೆ ಹೋಗ್ಬೇಕಾದ್ರೂ ಕ್ಲೀನ್ ಆಗಿರ್ಬೇಕು. ಯಾಕಂದ್ರೆ ನಾವು ಬರ್ಬೇಕಾದ್ರೂ ಮನೆ ಕ್ಲೀನ್ ಆಗಿರ್ಬೇಕು. ಮನೆ ಗಲೀಜಾಗಿದ್ರೆ ದೇವ್ರು ನಮ್ಮನ್ನ ಫಾಲೋ ಮಾಡ್ತಿರುತ್ತಂತೆ. ಮನೆ ಗಲೀಜಾಗಿದ್ರೆ ಬಂದಿದ್ದು ಕಾಲಿಡೋದಕ್ಕೆ ಇಷ್ಟ, ಇವ್ನು ಇಷ್ಟು ಗಲೀಜಿದ್ಯಾ, ಇವ್ರು ನೋಡಿದ್ರೆ ಇಷ್ಟು ಚೆನ್ನಾಗಿ ದೇವ್ರ ಮುಂದೆ ನಾನು ಬೇಡ್ಕೊಂಡಿದ್ದಾಳೆ, ನೋಡಿದ್ರೆ ಇಷ್ಟೇನಾ ಇದು ಅಂತ ಎಲ್ಲ ಅಂತೆ. ನನಗೆ ಇವನ್ ಐ ಡೋಂಟ್ ನೋ ಕ್ಲಿಯರ್ ಆಗಿ ನಾನು ಅದ್ರ ಬಗ್ಗೆ ಇದೆಲ್ಲ ಆಲ್ ದಿಸ್ ಅಂತೆ. ಬಟ್ ಐ ಥಿಂಕ್ ದಟ್ ಇಸ್ ಟ್ರೂ ಅಂತ ಅನ್ಸುತ್ತೆ. ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋ ದೇವ್ರು ಬಂದ ತಕ್ಷಣ ಹಿಂಗೆ ಗಲೀಜಾಗಿ ಇಟ್ಕೊಂಡಿದ್ದಾರೆ ಅಂತ ಅವರೇ ಹೋಗ್ಬಿಡ್ತಾರೆ. ನಾವೇ ಒಬ್ರು ಮನೆಗೆ ಇವಾಗ ಹೋದ್ರೆ ನಮ್ಗೆ ಅನ್ಸುತ್ತೆ ತಾನೆ, ಯಪ್ಪ ಅವ್ರ ಮನೆಗೆ ಹೋಗಿದೆ ಹಿಂಗಿತ್ತು ಗೊತ್ತಾ, ಓ ಮೈ ಗಾಡ್ ಅದು ಚೆನ್ನಾಗಿರ್ಲಿಲ್ಲ ಇದು ಚೆನ್ನಾಗಿರ್ಲಿಲ್ಲ. ಅಥವಾ ನಾವೆಲ್ಲರೂ ಒಂದು ಮಾಲ್ಗೆ ಹೋಗಿದ್ರೆ ವಾಶ್ರೂಮ್ ನೋಡಿದ್ಯಾ ಇಷ್ಟು ಗಲೀಜಾಗಿತ್ತು, ಇಟ್ ಇಸ್ ವೆರಿ ಬ್ಯಾಡ್. ಇಷ್ಟು ಮಾತಾಡೋರು ನಾವು ಇನ್ ದೇವ್ರು ಮಾತಾಡಲ್ವಾ, ಬೇಜಾರು ಮಾಡ್ಕೊಡಲ್ವಾ. ಸೊ ಅದಕ್ಕೇನೆ ಮನೆ ಯಾವಾಗಲೂ ಕ್ಲೀನ್ ಆಗಿರ್ಬೇಕು, ಮನೆಯನ್ನ ಲಕ್ಷ್ಮಿ ತರ ನೋಡ್ಕೊಳ್ಬೇಕು, ಮನೆಯಲ್ಲಿ ಯಾವಾಗಲೂ ಒಳ್ಳೇದು ಮಾತಾಡ್ಬೇಕು. ಎಸ್ಪೆಷಲಿ ನೀವು ಮಲ್ಕೊಳ್ಳೋ ಜಾಗ, ರೂಮಲ್ಲಿ ಎಲ್ಲ ಆಗಲಿ. ಸೊ ಅದಕ್ಕೆ ನಾವೇನಾದ್ರೂ ಕಿತ್ತಾಡಿದ್ರು ನಾನು ನನ್ನ ಹಸ್ಬೆಂಡ್ ಯೂಶಲಿ ಲೆಟ್ಸ್ ಗೋ ಟು ಲಿವಿಂಗ್ ರೂಮ್. ನಾವು ರೂಮಲ್ಲಿ ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ. ಇಟ್ಸ್ ಲೈಕ್ ವಿ ನೇಮ್ ಇಟ್ ಆಸ್ ನೆಮ್ಮದಿ ಅಂತ ಅಲ್ಲಿ ಅಂತ ಹೇಳ್ತಾ. ಐ ಥಿಂಕ್ ಇವಾಗ ಮನೆಗೆ ವಾಪಸ್ ಹೋಗ್ತಾ ಇದೀವಿ. ನಮ್ಮ ಹ್ಯಾಪಿನ ಅಪ್ಪ ಅಮ್ಮ ಮನೆಗೆ ಬಿಟ್ಟಿದೀವಿ. ಇವತ್ತು ನಾವು ಕರ್ಕೊಂಡು ಬರೋದಕ್ಕಾಗಲ್ಲ, ಯಾಕೆಂದ್ರೆ ಸಂಜೆ ಆಗೋಗ್ಬಿಡುತ್ತೆ, ರಾತ್ರಿನೇ ಆಗೋಗುತ್ತೆ, 11 o'clock ಆಗುತ್ತೆ ನಾವು ರೀಚ್ ಆಗೋ ಅಷ್ಟರಲ್ಲಿ. ಸೊ ಐ ಥಿಂಕ್ ಹೋಗ್ಲಿಕ್ಕೆ ಆಗಲ್ಲ ಅಲ್ಲಿ. ನಾಳೆ ಬೆಳಿಗ್ಗೆ ನಮಗೆ ರಜಾ ಇದೆ, US ಹಾಲಿಡೇ ಅಂತ, September 1st ಲೇಬರ್ಸ್ ಡೇ. ಸೊ ಅದಕ್ಕೆ ನಮಗೆ ರಜಾ ಇದೆ, ಅವಾಗ ನಾವು ಕರ್ಕೊಂಡು ಬರ್ತೀವಿ ಅಂತ ಹೇಳ್ತಾ ಐ ಥಿಂಕ್ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಅಂಡ್ ಇಷ್ಟು ದೊಡ್ಡ ಸ್ಟೋರಿ ಎಲ್ಲ ಕೇಳಿ ಈ ವಿಡಿಯೋ ಫುಲ್ ಯಾರು ನೋಡಿದ್ದೀರಾ, ರಿಯಲಿ ಥ್ಯಾಂಕ್ಫುಲ್. ನಿಮ್ಗೆ ಏನಾದ್ರು ಇದೇ ತರ ಪ್ರಾಬ್ಲಮ್ಸ್ ಇತ್ತು, ಲೈಕ್ ಇರ್ರೆಗ್ಯುಲರ್ ಪೀರಿಯಡ್ಸ್, PCOS,